ಆಲ್ರೆಡಿ ಕಮ್ಯುನಿಕೇಷನ್ ರಿಲೇಟೆಡ್ ಆಗಿರೋ ಎಲ್ಲ ಟಾಪಿಕ್ಸನ್ನು ಕವರ್ ಮಾಡಿದ್ದೀವಿ. ಸೊ ಇವತ್ತಿನ ಸೆಷನಲ್ಲಿ ವಿ ವಿಲ್ ಸಿ ಟಾಪ್ 20 to 25 ಕ್ವೆಶನ್ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಕಮ್ಯುನಿಕೇಷನ್ ರಿಲೇಟೆಡ್ ಆಗಿರುವಂತಹ ಕ್ವೆಶನ್ಸನ್ನು ಇವತ್ತಿನ ಒಂದು ಸೆಷನಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಒಂದೊಂದಾಗಿ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ನೋಡ್ಕೊತ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಇರುವಂಥದ್ದೇನು, ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಫಾರ್ ಡಿಸ್ಕ್ರೈಬಿಂಗ್ ಅ ಹ್ಯೂಮನ್ ಕಮ್ಯುನಿಕೇಷನ್ ಪ್ರೋಸೆಸ್. ಕೆಳಗಿನವುಗಳಲ್ಲಿ ಯಾವ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ ತುಂಬ ಕರೆಕ್ಟಾಗಿದೆ, ಯಾವುದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ? ಹ್ಯೂಮನ್ ಕಮ್ಯುನಿಕೇಷನ್ ಪ್ರೋಸೆಸ್, ಮಾನವ ಸಂವಹನ ಒಂದು ಪ್ರೋಸೆಸ್ ಇದೆ ಅಲ್ವಾ, ಆ ಪ್ರೋಸೆಸನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಯಾವುದು ತುಂಬ ಕರೆಕ್ಟಾಗಿ ಸ್ಟೇಟ್ಮೆಂಟ್ ಇಲ್ಲಿ ಮ್ಯಾಚ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟು ಈಗ ನಾನು ಈಗ ಆಲ್ರೆಡಿ ಹೇಳಿದೆ, ಈ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ನಾವು ಫಸ್ಟ್ ಆಪ್ಷನ್ಸ್ಗಳನ್ನ ನೋಡಿಬಿಡಬೇಕು. ಮೋರ್ ದ್ಯಾನ್ ಒನ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ಅಂತ ನಾವು ಫಸ್ಟ್ ನೋಡ್ಕೋಬೇಕು. ಸೊ ಇಲ್ಲಿ ಆಪ್ಷನ್ಸ್ಗಳು ನೋಡಿದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ಮೋರ್ ದ್ಯಾನ್ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಸರಿ ಇದೆ ಅಂತ. ಸೊ ಫಸ್ಟ್ ಏನು, ನಾನ್ ವರ್ಬಲ್ ಕಮ್ಯುನಿಕೇಷನ್ ಕ್ಯಾನ್ ಸ್ಟಿಮ್ಯುಲೇಟ್ ಐಡಿಯಾಸ್. ಹೌದು, ನಾನ್ ವರ್ಬಲ್ ಕಮ್ಯುನಿಕೇಷನ್ನು ಐಡಿಯಾವನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಬಾಡಿ ಪೋಶ್ಚರ್ ಆಗಿರ್ಬೋದು, ನಾವು ಕೇಳೋಕ್ಕೆ ಯಾವ ರೀತಿಯಾಗಿರುವಂತಹ ಒಂದು ಅಟೆನ್ಷನನ್ನು ತೋರಿಸ್ತಾ ಇದ್ದೀವೋ, ಯಾವ ರೀತಿಯಾಗಿರುವಂಥ ಒಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀವೋ, ಅದೆಲ್ಲವೂ ನಮ್ಮ ನಾನ್ ವರ್ಬಲ್ಲಿಗೆ ಬರುವಂಥದ್ದು. ಸೊ ಅದರ ಮೇಲೆ ಕೂಡ ಒಂದು ಹ್ಯೂಮನ್ ಕಮ್ಯುನಿಕೇಷನ್ ಪ್ರೋಸೆಸ್ ಡಿಪೆಂಡ್ ಆಗಿರುತ್ತೆ. ಸೊ ಎ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಕಮ್ಯುನಿಕೇಷನ್ ಇಸ್ ಅ ಲರ್ನ್ಡ್ ಅಬಿಲಿಟಿ. ಕಮ್ಯುನಿಕೇಷನ್ ಅನ್ನುವಂಥದ್ದು ಏನು ಹೇಳ್ತಿದ್ದಾರೆ, ಲರ್ನ್ಡ್ ಅಬಿಲಿಟಿ. ಆದರೆ ಹೌದು, ಕಮ್ಯುನಿಕೇಷನ್ನು ಲರ್ನ್ಡ್ ಅಬಿಲಿಟಿ, ಬಟ್ ಆದರೆ ಹ್ಯೂಮನ್ ಪ್ರೋಸೆಸ್ ಕಮ್ಯುನಿಕೇಷನ್ಗೆ ಅದು ಅಪ್ಲೈ ಆಗೋದಿಲ್ಲ. ನೆಕ್ಸ್ಟು, ಕಮ್ಯುನಿಕೇಷನ್ ಇಸ್ ನಾಟ್ ಅ ಯೂನಿವರ್ಸಲ್ ಪಿನಾಕ್ಯ. ಬಟ್ ಕಮ್ಯುನಿಕೇಷನ್ ಈಸ್ ಯೂನಿವರ್ಸಲ್, ಅದನ್ನು ಯೂನಿವರ್ಸಲ್ ಅಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಥರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಕಮ್ಯುನಿಕೇಷನ್ ಕೆನಾಟ್ ಬ್ರೇಕ್ ಡೌನ್. ಸೊ ಕಮ್ಯುನಿಕೇಷನ್ ಕೆನಾಟ್ ಬಿ ಬ್ರೇಕ್ ಡೌನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇವಾಗ ಏನೋ ಒಂದು ಕಮ್ಯುನಿಕೇಟ್ ಮಾಡ್ತಾ ಇರ್ತೀರ, ಅಲ್ಲಿ ಏನಾಗ್ಬೋದು, ಬ್ಯಾರಿಯರ್ ಉಂಟಾಗ್ಬೋದು, ಆದರೆ ಅದನ್ನು ಕಮ್ಯುನಿಕೇಷನ್ನ ಬ್ರೇಕ್ ಡೌನ್ ಮಾಡೋಕ್ಕಾಗಲ್ಲ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟು, ಮೋರ್ ಕಮ್ಯುನಿಕೇಷನ್ ಮೀನ್ಸ್ ಮೋರ್ ಎಫೆಕ್ಟಿವ್ ಲರ್ನಿಂಗ್ ಬೈ ಸ್ಟೂಡೆಂಟ್ಸ್. ಹೌದು, ನಾವು ಎಷ್ಟು ಅಂದರೆ ಕನ್ಸಿಸ್ಟೆಂಟಾಗಿ ಯಾವ ರೀತಿಯಾಗಿ ನಾವು ಕಮ್ಯುನಿಕೇಟ್ ಮಾಡ್ತಾ ಇರ್ತೀವೋ ಅಷ್ಟು ಚೆನ್ನಾಗಿ ಮಕ್ಕಳಲ್ಲಿ ಕಮ್ಯುನಿಕೇಷನ್ ಅಂದರೆ ಲರ್ನಿಂಗ್ ಉಂಟಾಗ್ತಾ ಹೋಗುತ್ತೆ, ಅಂದರೆ ಕಲಿಕೆ ಉಂಟಾಗ್ತಾ ಹೋಗುತ್ತೆ. ನಾವು ಎಷ್ಟು ರೀತಿಯಲ್ಲಿ ಅವರಿಗೆ ಹೇಳ್ತಾ ಹೋಗ್ತೀವೋ, ಅಂದರೆ ಕನ್ಸಿಸ್ಟೆಂಟಾಗಿ ಕಂಟಿನ್ಯೂಸ್ ಆಗಿ ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಅವರ ಪ್ರಾಬ್ಲಮ್ಸ್ಗಳನ್ನು ಐಡೆಂಟಿಫೈ ಮಾಡ್ತಾ ಅದಕ್ಕೆ ಸೊಲ್ಯೂಷನ್ಸ್ಗಳನ್ನು ಕೊಡ್ತಾ ಹೋಗ್ತಿದ್ದಂಗೂ ಅವರಲ್ಲಿರುವ ಕಲಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆಪ್ಷನ್ ಇ ಈಸ್ ಆಲ್ಸೋ ಕರೆಕ್ಟ್. ದೆನ್ ವ್ಯಾಲ್ಯೂ ಆಫ್ ವಾಟ್ ಈಸ್ ಲರ್ನ್ ಥ್ರೂ ಅ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇಸ್ ನಾಟ್ ಆನ್ ಇಶ್ಯೂ ಫಾರ್ ಅಂತ. ಸೊ ಈಗ ನೀವು ಯಾವುದೋ ಒಂದು ವ್ಯಾಲ್ಯೂನ ಕಲ್ತಿರ್ತೀರ ಥ್ರೂ ಕಮ್ಯುನಿಕೇಷನ್, ಸೊ ದಟ್ ಈಸ್ ನಾಟ್ ಎಟ್ ಆಲ್ ಮ್ಯಾಟರ್ಸ್ ಫಾರ್ ಅಸ್. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳು ವ್ಯಾಲ್ಯೂವನ್ನು ಕಲಿಯೋದು ಇಂಪಾರ್ಟೆಂಟ್ ಅಲ್ವಾ, ಮೌಲ್ಯವನ್ನು ಕಲಿಯೋದಷ್ಟೇ ನಮಗೆ ಅಲ್ಲಿ ಬೇಕಾಗಿರುವಂತಹ ವಿಷಯವಾಗಿರುತ್ತೆ. ಸೊ ಹಾಗಾಗಿ ಎಫ್ ಇಸ್ ಆಲ್ಸೋ ಕರೆಕ್ಟ್ ರಿಗಾರ್ಡಿಂಗ್ ಹ್ಯೂಮನ್ ಕಮ್ಯುನಿಕೇಷನ್ ಪ್ರೋಸೆಸ್. ಸೊ ಅಲ್ಲಿಗೆ ಆಪ್ಷನ್ ಎ, ದೆನ್ ಆಪ್ಷನ್ ಡಿ, ಆಪ್ಷನ್ ಇ ಆ್ಯಂಡ್ ಆಪ್ಷನ್ ಎಫ್. ಸೊ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ದಟ್ ಈಸ್ ಆಪ್ಷನ್ 4ADEF ಇಸ್ ಅ ಕರೆಕ್ಟ್. ಸೊ ಈ ರೀತಿಯಾಗಿರುವಂತಹ ಕ್ವೆಶನ್ಸ್ಗಳನ್ನು ಕೊಟ್ಟಾಗ ಏನು ಮಾಡಬೇಕು ಅಂತಂದರೆ ನಾವು ಅನಲೈಸ್ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಸ್ಟೇಟ್ಮೆಂಟ್ ಒಂದು ಕರೆಕ್ಟ್ ಇದೆಯಾ ಅಥವಾ ಮೋರ್ ದ್ಯಾನ್ ಒನ್ ಇದೆಯಾ ಅಂತ ಅನಲೈಸ್ ಮಾಡಿದಾಗ ಮಾತ್ರ ನಮಗೆ ಈ ರೀತಿಯಾಗಿರೋ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಶುಡ್ ಎಸೆನ್ಷಿಯಲಿ ಬಿ. ಕೆಳಗಿನವುಗಳಲ್ಲಿ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ನು ಯಾವುದನ್ನು ಒಳಗೊಂಡಿರಬೇಕು? ಎಸೆನ್ಷಿಯಲ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟರ್ ಇರಲೇಬೇಕು ಕ್ಲಾಸ್ ರೂಮ್ ಕಮ್ಯುನಿಕೇಷನಲ್ಲಿ ಅನ್ನುವಂಥದ್ದಾದರೆ ಯಾವುದು ಅಂತ ಕೇಳ್ತಿದ್ದಾರೆ. ಕಾಂಟ್ರೈವ್ಡ್, ಎಂಪಥೆಟಿಕ್, ಅಬ್ಸ್ಟ್ರಾಕ್ಟ್ ಆ್ಯಂಡ್ ನಾನ್ ಡಿಸ್ಕ್ರಿಪ್ಟಿವ್. ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಅಲ್ವಾ ಇದರಲ್ಲಿ ಯಾವ ರೀತಿಯಾಗಿ ಇರಬೇಕು ಒಂದು ಕಮ್ಯುನಿಕೇಷನ್ ಕ್ಲಾಸ್ ರೂಮ್ ಅಂತಂದರೆ, ಈಗ ರೂಪಿತವಾಗಿರಬೇಕು. ಈಗ ಕಾಂಟ್ರೈವ್ಡ್ ಅಂತ ಇದೆ, ಈಗ ನಾನೇ ಕಮ್ಯುನಿಕೇಷನ್ಗೆ ಬೇಕಾದಂಥ ಒಂದು ಏನು ಹೇಳ್ಬೋದು, ಎನ್ವಿರಾನ್ಮೆಂಟನ್ನು ಸೃಷ್ಟಿ ಮಾಡ್ಕೋಬೇಕು, ಇಲ್ಲ ಅಂತಲ್ಲ. ಆದರೆ ಎಸೆನ್ಷಿಯಲ್ ಯಾವುದು ಇದರಲ್ಲಿ ನಮಗೆ ಕಮ್ಯುನಿಕೇಷನ್ಗೆ ಅಂತ ನಾವು ಬಂದಾಗ, ಸೊ ಇಟ್ ಈಸ್ ಎಂಪಥೆಟಿಕ್. ಅಂದರೆ ಕ್ಲಾಸ್ ರೂಮಲ್ಲಿ ಟೀಚರು ಎಂಪಥೆಟಿಕ್ ಆಗಿ ಇದ್ದಾಗ ಮಾತ್ರ ಆ ವಿದ್ಯಾರ್ಥಿಯ ಒಂದು ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿಯಾಗಿರುವಂಥ ಒಂದು ಏನು ಹೇಳ್ತೀವಿ ಸಜೆಷನ್ ಅಥವಾ ಸೊಲ್ಯೂಷನ್ನ ಕೊಡೋಕ್ಕೆ ಸಾಧ್ಯ. ಅಂದರೆ ಒಂದು ಪರಾನುಭೂತಿ ಇರಬೇಕು, ಎಂಪಥೆಟಿಕ್ ಇರಬೇಕು. ಅಬ್ಸ್ಟ್ರಾಕ್ಟ್
ಅಬ್ಸ್ಟ್ರಾಕ್ಟು ಕ್ಲಾಸ್ ರೂಮಲ್ಲಿ ಇಮ್ಯಾಜಿನೇಷನ್ಸ್ ಆಲ್ ದೋಸ್ ಆರ್ ರಿಕ್ವೈರ್ಡ್. ಆದರೆ ನಾವು ಇಲ್ಲಿ ಸಂವಹನ ಅಂತ ಬಂದಾಗ ನಮಗೆ ಈ ಒಂದು ಕಾನ್ಸೆಪ್ಟು ನಾನ್ ಡಿಸ್ಕ್ರಿಪ್ಟಿವು ಕಂಟ್ರೈವ್ಡು ಅಪ್ಲೈ ಆಗೋಲ್ಲ. ಸೊ ಇಟ್ ಈಸ್ ಎಂಪಥೆಟಿಕ್, ಪರಾನುಭೂತಿ ಇರಬೇಕು. ಅ ಗುಡ್ ಕಮ್ಯುನಿಕೇಟರ್ ಬಿಗಿನ್ಸ್ ಹಿಸ್ ಆರ್ ಹರ್ ಪ್ರೆಸೆಂಟೇಷನ್ ವಿತ್. ಸೊ ಒಂದು ಒಳ್ಳೆಯ ಮಾತುಗಾರ ಅಥವಾ ಒಂದು ಒಳ್ಳೆಯ ವಾಗ್ಮಿ ಅವರ ಒಂದು ಪ್ರೆಸೆಂಟೇಷನನ್ನು ಯಾವುದರ ಮುಖಾಂತರ ಶುರು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಕಾಂಪ್ಲೆಕ್ಸ್ ಕ್ವೆಶನ್ ಮುಖಾಂತರನ? ಖಂಡಿತ. ಲೈಕ್ ಬಿಗಿನಿಂಗಲ್ಲೇ ಒಂದು ಯಾವುದೋ ಕಾಂಪ್ಲೆಕ್ಸ್ ಅದು ಸಂಕೀರ್ಣವಾಗಿರೋ ಪ್ರಶ್ನೆ ಕೇಳಿಬಿಟ್ರೆ ಅಯ್ಯೋ ಇದೆಂಥ ಪ್ರಶ್ನೆನಪ್ಪ ಚೆನ್ನಾಗೇ ಇಲ್ಲ ಅಂದ್ಕೊಂಡು ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ, ಇಂಟ್ರೆಸ್ಟ್ ಉಂಟೋಗ್ಬಿಡುತ್ತೆ. ಅಂದರೆ ಇನ್ನೊಂದು ಏನು ಅಂದರೆ ಅವರಿಗೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂತ ಅಂದಾಗ ಅವರು ಎಂತನೇ ಮಾಡೋಕ್ಕಾಗುತ್ತೆ, ಓಕೆ ಇವರೇ ಮಾತಾಡ್ತಿದ್ದಾರೆ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ, ಅವ್ರು ಇಂಟ್ರೆಸ್ಟ್ ತೋರ್ಸೋಕ್ಕೆ ಹೋಗಲ್ಲ. ಹಾಗಾಗಿ ಕಾಂಪ್ಲೆಕ್ಸ್ ಕ್ವೆಶನಿಂದ ಸ್ಟಾರ್ಟ್ ಮಾಡೋಲ್ಲ. ಅ ಗುಡ್ ಕಮ್ಯುನಿಕೇಟರ್ ನಾನ್ ಸ್ಕ್ವೀಚರ್ ಅಂತ ಇದೆ. ಅಂದರೆ ಇವಾಗ ನೀವು ಯಾವುದೋ ಟಾಪಿಕ್ ಶುರು ಮಾಡಬೇಕು ಅಂತ ಇರ್ತೀರಾ, ಆದರೆ ಅಲ್ಲಿ ಇನ್ಯಾವುದೋ ಬೇರೆ ಒಂದು ವಿಷಯವನ್ನು ಹೇಳಿಬಿಡೋವಂಥದ್ದು ಅಥವಾ ತರ್ಕರಹಿತ, ಅಂದರೆ ಒಂದು ಯೂಶ್ವಲಾಗಿ ಏನು ಹೇಳ್ಬೋದು, ಅದರಲ್ಲಿ ಒಂದು ಲಾಜಿಕ್ ಅಂತಲೇ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ತರ್ಕ ಅನ್ನುವಂಥದ್ದು ಇರಲ್ಲ, ಒಂದು ತರ್ಕರಹಿತ ಅಥವಾ ಅದು ಅನುಮಾನಕ್ಕೆ ಈಡು ಮಾಡುವಂತಹ ಪ್ರಶ್ನೆ ಆ ರೀತಿಯಾಗಿರುವಂಥದ್ದನ್ನು ಕೇಳಿದ್ರೂ ಅಲ್ಲಿ ಏನಾಗುತ್ತೆ, ಗುಡ್ ಕಮ್ಯುನಿಕೇಟರ್ ಲಕ್ಷಣ ಆಗೋಲ್ಲ. ರಿಪಿಟೇಟಿವ್ ಫ್ರೇಸಸ್, ಈಗ ಒಂದು ಯಾವುದೋ ಫ್ರೇಸ್ ಯೂಸ್ ಮಾಡ್ತಾ ಇರ್ತೀರ, ಪದೇ ಪದೇ ಅದೇ ಫ್ರೇಸ್ ಯೂಸ್ ಮಾಡ್ತಾ ಇದ್ದರೆ ಅದು ವೇಗ್ ವರ್ಡ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಈಗ ಎಷ್ಟೊಂದು ಜನ ಮಕ್ಕಳುಗಳನ್ನು ನೀವು ನೋಡಿರ್ಬೋದು, ಯಾವುದಾದ್ರೂ ಟೀಚರ್ ಆ ವರ್ಡ್ನ ಪದೇ ಪದೇ ಯೂಸ್ ಮಾಡ್ತಿದ್ರೆ ಆ ವರ್ಡಿಂದನೇ ಅವ್ರಿಗೆ ನೇಮ್ ಇಟ್ಬಿಡ್ತಾರೆ ಅಲ್ವಾ. ಸೊ ಅಂದರೆ ಅಲ್ಲಿಗೆ ಆ ಒಂದು ಪರ್ಟಿಕ್ಯುಲರ್ ರಿಪಿಟೇಟಿವ್ ಫ್ರೇಸ್, ಒಂದೇ ಫ್ರೇಸ್ನ ಪದೇ ಪದೇ ಯೂಸ್ ಮಾಡ್ತಾ ಇದ್ರೂ ಕೂಡ ಅಲ್ಲಿ ಆ ಒಂದು ವ್ಯಕ್ತಿಯನ್ನು ನಾವು ಗುಡ್ ಕಮ್ಯುನಿಕೇಟರ್ ಅಥವಾ ಒಂದು ಒಳ್ಳೆಯ ವಾಗ್ಮಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ದೆನ್ ಇಟ್ ಈಸ್ ಐಸ್ ಬ್ರೇಕರ್. ಅಂದರೆ ಇವಾಗ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ವಿಷಯವನ್ನು ಹೇಳಿದ್ರೆ, ಅಂದರೆ ಹೊಸದಾಗಿ ಹೇಳಿದ್ರೆ ಆ ವಿಷಯಕ್ಕೆ ರಿಲೇಟೆಡ್ ಆಗಿ, ಆಗ ಏನಾಗುತ್ತೆ ಅವರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹೌದಲ್ವಾ, ಈ ರೀತಿಯಾಗಿಯೂ ಇದೆಯಾ ಅಂತ ಅಂದ್ಕೊಂಡವ್ರಿಗೆ ಏನಾಗುತ್ತೆ, ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಎಲ್ಲರೂ ಆ ಒಂದು ವ್ಯಕ್ತಿಯ ಜೊತೆಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಏನಾಗುತ್ತೆ, ಪ್ರೆಸೆಂಟೇಷನ್ ವಿಲ್ ಕಮ್ ಔಟ್ ಇನ್ ಅ ವೆರಿ ಗುಡ್ ವೇ. ಹೆನ್ಸ್ ಅ ಗುಡ್ ಕಮ್ಯುನಿಕೇಟರ್ ಬಿಗಿನ್ಸ್ ಹಿಸ್ ಆರ್ ಹರ್ ಪ್ರೆಸೆಂಟೇಷನ್ ವಿತ್ ಐಸ್ ಬ್ರೇಕರ್. ಸೊ ಒಂದು ಯಾವುದೋ ಪ್ರಶ್ನೆಯನ್ನು ಕೇಳುವುದರ ಮುಖಾಂತರ ತುಂಬ ಅದು ಎಲ್ಲರಿಗೂ ಒಂದು ಕುತೂಹಲ ಹುಟ್ಟಿಸ್ಬೇಕು. ಅಂಥ ಒಂದು ಪ್ರಶ್ನೆಯನ್ನು ಕೇಳೋದರ ಮುಖಾಂತರ ಅವರೊಂದು ಪ್ರೆಸೆಂಟೇಷನನ್ನು ಶುರು ಮಾಡ್ತಾರೆ. ಸೊ ಅಂಥವರನ್ನು ನಾವು ಗುಡ್ ಕಮ್ಯುನಿಕೇಟರ್ ಅಂತ ಕರಿತೀವಿ. So hence option 4 is the correct answer. Next question. In a classroom, the probability of a message reception can be enhanced by. ಈಗ ಒಂದು ಮೆಸೇಜ್ ಅಥವಾ ಏನೋ ಒಂದು ಮಾಹಿತಿಯನ್ನು ನೀವು ಅಥವಾ ಯಾವುದೋ ಒಂದು ವಿಷಯವನ್ನು ಕ್ಲಾಸ್ ರೂಮಲ್ಲಿ ಕೊಡಬೇಕು ಅಂತ ಹೋಗ್ತಾ ಇರ್ತೀರ. ತುಂಬ ಜನದ ಪ್ರೊಬ್ಯಾಬಿಲಿಟಿ ಅಂತಂದರೆ, ಈಗ ಕ್ಲಾಸಿನಲ್ಲಿರುವ ಮೋಸ್ಟ್ ಆಫ್ ದೆಮ್ ಆ ಒಂದು ಮೆಸೇಜನ್ನು ಅವರು ಅಂದರೆ ಅರ್ಥ ಮಾಡ್ಕೊಳ್ಳುವಂಥ ಒಂದು ಕ್ರಿಯೆಯನ್ನು ಯಾವ ರೀತಿಯಾಗಿ ಎನ್ಹ್ಯಾನ್ಸ್ ಮಾಡಬಹುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಇರುವಂಥದ್ದೇನು, ಎಸ್ಟಾಬ್ಲಿಷಿಂಗ್ ದ ವ್ಯೂ ಪಾಯಿಂಟ್, exposing the ignorance of a students, increasing the information load using a high decibel audio tools. ಇಲ್ಲಿ ನೀವು ನೋಡ್ಬೋದು ಆಪ್ಷನ್ 2, ಆಪ್ಷನ್ 3 ಆ್ಯಂಡ್ ಆಪ್ಷನ್ 4 ಈ ಮೂರು ಆಪ್ಷನ್ಸ್ಗಳು ಏನಾಗಿದೆ, ನೆಗೆಟಿವ್ ಸ್ಟೇಟ್ಮೆಂಟ್ನ ಕೊಡ್ತಾ ಇದೆ. ಅಂದರೆ ನಮಗೆ ಒಂದು ನೆಗೆಟಿವ್ ಆಸ್ಪೆಕ್ಟ್ ಆಫ್ ದಿ ಸ್ಟೂಡೆಂಟ್ನ ಇದು ಹೇಳಕ್ಕೆ ಹೊರಟಿದೆ. ಇವಾಗ ಎಕ್ಸ್ಪೋಸಿಂಗ್ ದ ಇಗ್ನೋರೆನ್ಸ್ ಆಫ್ ದ ಸ್ಟೂಡೆಂಟ್ಸ್, ಈಗ ಪಾಠ ಏನೋ ಮಾಡ್ತಾ ಇರ್ತಾರೆ ಟೀಚರ್ ಅಂತ ಅಂದ್ಕೊಳ್ಳಿ, ಆಗ ಯಾರೋ ವಿದ್ಯಾರ್ಥಿ ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ, ಅವನನ್ನು ಹಾಗೆ ಅಂದರೆ ಇಗ್ನೋರ್ ಮಾಡ್ತಾ ಇರ್ತಾನೆ ಆ ಒಂದು ವಿದ್ಯಾರ್ಥಿ ಆ ಪಾಠ ಕೇಳೋ ಬದಲು. ಈಗ ಬೀಯಿಂಗ್ ಅ ಟೀಚರ್ ನೀವು ಅವನನ್ನು ಇಗ್ನೋರ್ ಮಾಡಿದರೆ ಏನು ಉಪಯೋಗ, ಆಗ ಅವನು ಇದ್ದಿದ್ದು ಏನೂ ಕಲ್ತ್ಕೊಳ್ಳಲ್ಲ. ಸೊ ಹಾಗಾಗಿ ಎಕ್ಸ್ಪೋಸಿಂಗ್ ದ ಇಗ್ನೋರೆನ್ಸ್ ಆಫ್ ದ ಸ್ಟೂಡೆಂಟ್ಸು ಆ ಇಗ್ನೋರೆನ್ಸ್ನ ಡೆವಲಪ್ ಮಾಡ್ಕೊಳ್ಳೋ ಥರ ನಾವು ಮಾಡಬಾರ್ದು. ಸೊ ಹಾಗಾಗಿ ಆಪ್ಷನ್ 2 ಇಲ್ಲಿ ಅಪ್ಲೈ ಆಗಲ್ಲ ಫಾರ್ ದ ಮೆಸೇಜ್ ರಿಸೆಪ್ಷನ್. ಇನ್ಕ್ರೀಸಿಂಗ್ ದ ಇನ್ಫಾರ್ಮೇಷನ್ ಲೋಡ್, ಕೊಡ್ತಿರೋ 10% ವಿಷಯನೇ ಅವನಿಗೆ ತಗೊಳಕ್ಕಾಗ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾನೆ ಅಂತ ಅಂದಾಗ ಇನ್ನು ಇನ್ಫಾರ್ಮೇಷನ್ ಇನ್ಕ್ರೀಸ್ ಮಾಡಿದಾಗ ಅವನು ಆಬ್ವಿಯಸ್ಲಿ ಆ ಒಂದು ವಿದ್ಯಾರ್ಥಿ ಪಾಠನ ಕೇಳೋಕ್ಕೆ ಇಷ್ಟಪಡಲ್ಲ.
ಯೂಸಿಂಗ್ ಹೈ ಡೆಸಿಬಲ್ ಆಡಿಯೋ ಟೂಲ್ಸ್ ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಹೈ ಡೆಸಿಬಲ್ ಆಡಿಯೋ ಟೂಲ್ಸ್ ಯೂಸ್ ಮಾಡೋದ್ರ ಮುಖಾಂತರ ನಾನು ಅವ್ರ ಮೆಸೇಜ್ ರಿಸೆಪ್ಷನನ್ನು ಎನ್ಹ್ಯಾನ್ಸ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಇಟ್ ಈಸ್ ಅ ರಾಂಗ್ ನೊಟೇಷನ್. ಸೊ ನಾನು ಆ ರೀತಿಯಾಗಿ ಅದನ್ನು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಮಿಕ್ಕಿರುವಂಥದ್ದು ಎಸ್ಟಾಬ್ಲಿಷಿಂಗ್ ಅ ವ್ಯೂ ಪಾಯಿಂಟ್, ಅಂದರೆ ಎಲ್ಲರ ಒಂದು ದೃಷ್ಟಿಕೋನ ಏನಿದೆ ಆ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಗ ಮಾತ್ರನೇ ನಮಗೆ ಆ ಒಂದು ಪರ್ಟಿಕ್ಯುಲರ್ ಮೆಸೇಜ್ ರಿಸೆಪ್ಷನ್ ಅಂದರೆ ಎಲ್ಲರಿಗೂ ಅದು ಎನ್ಚಾಂಟ್ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು, ಎನ್ಹ್ಯಾನ್ಸ್ ಮಾಡೋಕ್ಕೆ. ಸೊ ಇನ್ ಅ ಕ್ಲಾಸ್ ರೂಮ್ ದ ಪ್ರೊಬಾಬಿಲಿಟಿ ಆಫ್ ಅ ಮೆಸೇಜ್ ರಿಸೆಪ್ಷನ್ ಕ್ಯಾನ್ ಬಿ ಎನ್ಹ್ಯಾನ್ಸೆಡ್ ಥ್ರೂ ಎಸ್ಟಾಬ್ಲಿಷಿಂಗ್ ಅ ವ್ಯೂ ಪಾಯಿಂಟ್. ಆ ಒಂದು ವ್ಯೂ ಪಾಯಿಂಟ್ ಏನಿದೆ ಅನ್ನುವಂಥದ್ದನ್ನು ಸರಿಯಾಗಿ ಹೇಳುವುದರ ಮುಖಾಂತರವೇ ನಾವು ಅಂದರೆ ಒಂದು ಆ ಮೆಸೇಜ್ ರಿಸೆಪ್ಷನ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು. ನೆಕ್ಸ್ಟ್ ಕ್ವೆಶನ್, ಇನ್ ಅ ಕ್ಲಾಸ್ ರೂಮ್, ಓಕೆ ದ ಕ್ವೆಶನ್ ಹ್ಯಾಸ್ ಬಿನ್ ರಿಪೀಟೆಡ್ ಅನಿಸುತ್ತೆ, ಹೌದು. ಓಕೆ, ಎಫೆಕ್ಟಿವ್ ಕಮ್ಯುನಿಕೇಷನ್ ಪ್ರೀ ಸಪೋಸಸ್. ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ನು ಯಾವುದರ ಕಡೆಗೆ ಅದರ ಒಂದು ಉದ್ದೇಶ ಇರುತ್ತೆ, ಅದರ ಒಂದು ಇಂಟೆನ್ಷನ್ನೇ ಯಾವ ಕಡೆ ಇರುತ್ತೆ. ಎಫೆಕ್ಟಿವ್ ಕಮ್ಯುನಿಕೇಷನ್ದು ಒಂದು ಇಂಟೆನ್ಷನ್ ಅಂದರೆ ನಾನ್ ಅಲೈನ್ಮೆಂಟ್. ಇಲ್ಲಿ ಅಲೈನ್ಮೆಂಟ್ ನಮ್ಗೆ ಮ್ಯಾಟರ್ ಆಗುವಂಥದ್ದಿಲ್ಲ, ಡಾಮಿನೇಷನ್ ಖಂಡಿತ ಅಲ್ಲ. ನಾವು ಡಾಮಿನೇಟ್ ಮಾಡ್ತಿದ್ದೀವಿ ಅಂದಾಗ ಅಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಮಾತೇ ಬರಲ್ಲ, ಯಾಕಂದರೆ ಬರೀ ಓನ್ಲಿ ಒನ್ ವೇ ಆಗೋಗ್ಬಿಡುತ್ತೆ ಅಲ್ವಾ. ಸೊ ಅಲ್ಲಿ ಎಫೆಕ್ಟಿವಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ. ಪ್ಯಾಸಿವಿಟಿ, ಪ್ಯಾಸಿವ್ ಅಂದರೆ ಅವ್ರ ಪಾಡಿಗೆ ಅವ್ರು ಕೂತಿರ್ತಾರೆ, ನಮ್ಮ ಪಾಡಿಗೆ ನಾವು ಕೂತಿರೋದು, ಆ ಥರ ಎಲ್ಲ ಮಾಡ್ತಾ ಹೋದಾಗ ಅಂದರೆ ಅಲ್ಲಿ ಏನಾಗುತ್ತೆ, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರೋದಿಲ್ಲ. ಸ್ಟೂಡೆಂಟ್ಸಿನ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇಲ್ಲ ಅಂತ ಅಂದಾಗ ಇಟ್ ಈಸ್ ಅ ಯೂಸ್ಲೆಸ್ ಕ್ಲಾಸ್ ಅಲ್ವಾ. ಯೂಸ್ಲೆಸ್ ಕ್ಲಾಸ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ವಿದ್ಯಾರ್ಥಿಯನ್ನು ರೀಚ್ ಆಗೋಕ್ಕಾಗಿಲ್ಲ ಅಂತಂದರೆ ಆವತ್ತು ಇನ್ವೆಸ್ಟ್ ಮಾಡಿದ ಟೈಮ್ ಆಗಿರ್ಬೋದು ಎಲ್ಲನೂ ಏನಾಗ್ತಾ ಹೋಗುತ್ತೆ, ಅಲ್ಲಿ ಉಪಯೋಗ ಆಗೋದಿಲ್ಲ. ಸೊ ನೆಕ್ಸ್ಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಯಾವುದೇ ಒಂದು ವಿಷಯವನ್ನು ನಾವು ಯಾಕೆ ಹೇಳ್ತೀವಿ ಹೇಳಿ, ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕೆ ಅಲ್ವಾ ನಾವು ವಿಷಯವನ್ನು ಹೇಳೋದು. ಸೊ ದ ಎಫೆಕ್ಟಿವ್ ಕಮ್ಯುನಿಕೇಷನ್ ಪ್ರೀ ಸಪೋಸಸ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ನಮಗೆ ಬೇಕಾಗಿದ್ದಂತಹ ಬಹುಮುಖ್ಯವಾದ ವಿಷಯವಾಗಿದೆ. ನೆಕ್ಸ್ಟ್ ಕ್ವೆಶನ್, when verbal and non-verbal messages are contradictory, it is said that most people believe in. ಈಗ ಹೇಳೋದೇ ಒಂದು ವರ್ಬಲ್, ಈಗ ವರ್ಬಲ್ ಅಂತಂದರೆ ಮಾತಿನಲ್ಲಿ ಹೇಳೋದು ಅಥವಾ ಬರ್ದು ಕೊಡೋದು, ಓರಲ್ ಈ ರೀತಿಯಾಗಿ ಬರುತ್ತೆ, ವರ್ಬಲ್ ಅಂಡರಲ್ಲಿ ಬರುವಂಥದ್ದು. ಓರಲ್ ಆಗಿ ನಾನು ಏನು ಹೇಳ್ತಾ ಇದ್ದೀನೋ ಅದೇ ಅಟ್ ದ ಸೇಮ್ ಟೈಮ್ ನಾನು ಈಗ ಫಾರ್ ಎಕ್ಸಾಂಪಲ್ ನನಗೆ ಬೇಕು ಅಂತಂದಾಗ ನಾನು ಬೇಕು ಅಂತ ತಲೆ ಅಲ್ಲಾಡಿಸ್ತಿರ್ತೀನಿ, ಬಾಯಲ್ಲಿ ಬೇಕು ಅಂತ ಹೇಳ್ಬಿಟ್ಟು ತಲೆನ ಬೇಡ ಅನ್ನೋ ರೀತಿಯಲ್ಲಿ ಅಲ್ಲಾಡಿಸಿದ್ರೆ ಅಂದರೆ ನಾನ್ ವರ್ಬಲ್ ಮೆಸೇಜು. ಓರಲ್ ಆಗಿ ಹೇಳ್ತಿರುವಂಥದ್ದೇ ಬೇರೆ ಅಥವಾ ಅದ್ರ ಜೊತೆಗೆ ಆ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ಬಾಡಿ ಲ್ಯಾಂಗ್ವೇಜ್ ಬೇರೆ ಆಗಿದ್ದಾಗ ಆಗ ಏನಾಗುತ್ತೆ, ಮೆಸೇಜ್ ಕಾಂಟ್ರಡಿಕ್ಟರಿ ಆಗುತ್ತೆ, ಎರಡೂ ಅಪೋಸಿಟ್ ಆಗುತ್ತೆ. ಅಂಥ ಟೈಮಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಯಾವುದನ್ನು ಬಿಲೀವ್ ಮಾಡ್ತಾರೆ ಅಂತ ಅಂದರೆ ನಾನ್ ವರ್ಬಲ್ ಮೆಸೇಜಸ್ಸನ್ನೇ ಬಿಲೀವ್ ಮಾಡೋದು. ಇಂಟರ್ಮೀಡಿಯೇಟ್ ಮೆಸೇಜಸ್ಗಳಲ್ಲಿ ಮಧ್ಯದಲ್ಲಿ ಕನ್ವೆ ಮಾಡೋಕ್ಕಾಗಲ್ಲ, ಸೊ ಇಂಟರ್ಮೀಡಿಯೇಟ್ ಮೆಸೇಜ್ ಆಗಲ್ಲ. ಈಗ ಬಾಯಲ್ಲಿ ಏನೋ ಒಂದು ಹೇಳ್ತಾ ಇರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಹಾವು ಬಂತು ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಹಾವು ಬಂತು ಅಂತ ಅಂದ್ಕೊಳ್ಳಿ, ಹಾವು ಬಂತು ಅಂತ ಜೋರಾಗಿ ಕಿರ್ಚೋದಕ್ಕಿಂತ ಹಾವು ಬಂತು ಅಂತ ಹೇಳ್ಬಿಟ್ಟು ನೀವು ಓಡ್ತಾ ಇರ್ತೀರಲ್ವ, ನೀವು ಓಡೋದು ಈಸ್ ಯುವರ್ ನಾನ್ ವರ್ಬಲ್ ಮೆಸೇಜ್. ಅದನ್ನು ನೋಡ್ಬಿಟ್ಟು ಏನಾಗ್ತಾರೆ, ಅದನ್ನು ಬಿಲೀವ್ ಮಾಡಿದ್ರೆ ಹೌದು ನಿಜ ಹಾವು ಬಂತು ಅಂತ ಅಂದ್ಕೊಂಡು ನಿಮ್ಮ ಜೊತೆಗಿರೋರು ಕೂಡ ಅಲ್ಲಿಂದ ದೂರ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ ಅಲ್ವಾ. ಸೊ ದಟ್ ಈಸ್ ವಾಟ್ ಈಗ ಬೋತ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಬರ್ತಾ ಇದೆ, ಎರಡೂ ಇದೆ ಸೈಮಲ್ಟೇನಿಯಸ್ಲಿ. ವರ್ಬಲ್ಲೇ ಬೇರೆ ಮೆಸೇಜ್ ಕೊಡ್ತಾ ಇದೆ, ನಾನ್ ವರ್ಬಲ್ಲೇ ಬೇರೆ ಮೆಸೇಜ್ ಕೊಡ್ತಾ ಇದೆ ಅಂತ ಅಂದರೆ ಎಲ್ಲರೂ ಬಿಲೀವ್ ಮಾಡುವಂಥದ್ದು ನಾನ್ ವರ್ಬಲ್ ಮೆಸೇಜನ್ನೇ. ಅಗ್ರೆಸಿವ್ ಮೆಸೇಜ್ ಅಥವಾ ಇಲ್ಲಿ ಇಂಟರ್ಮೀಡಿಯೇಟ್ ವರ್ಬಲ್ ಮೆಸೇಜ್ಗಳು ಮ್ಯಾಟರ್ ಆಗಲ್ಲ. ಸೊ ಅಲ್ಲಿ ಎಲ್ಲರೂ ಬಿಲೀವ್ ಮಾಡುವಂಥದ್ದು ನಾನ್ ವರ್ಬಲ್ ಮೆಸೇಜ್. ಹೆನ್ಸ್ ಆನ್ಸರ್ ಇಸ್ ಆಪ್ಷನ್ 3 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, the typical feature of an information rich classroom lecture is in the nature of being. ಸೊ ಒಂದು ಟಿಪಿಕಲ್ ಆಗಿರುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುವಂತಹ ಕ್ಲಾಸ್ ರೂಮ್ ಲೆಕ್ಚರ್ ನೇಚರು ಯಾವ ರೀತಿಯಾಗಿ ಇರುತ್ತೆ. ಸೆಡೆಂಟರಿ ಆಗಿರುತ್ತಾ, ಸ್ಟ್ಯಾಗರ್ಡಾ, ಫ್ಯಾಕ್ಚುಯಲ್ಲಾ, ಸೆಕ್ಟೋರಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಬಿಫೋರ್ ದಟ್ ಸೆಡೆಂಟರಿ ಅಂತಂದರೆ ಏನು ಅಂತ ನಮಗೆ ಗೊತ್ತಿರಬೇಕು ಅಲ್ವಾ. ಸೊ ಸೆಡೆಂಟರಿ ಈಸ್ ನಥಿಂಗ್ ಬಟ್ ಜಡತ್ವ, ಒಂಥರ ಬೋರಿಂಗ್ ಆಗಿ ಸೋಬರಾಗಿ ಸೋಂಬೇರಿತನದಲ್ಲಿ ಇರುತ್ತಾ ಕ್ಲಾಸ್ ರೂಮು. ಇನ್ಫಾರ್ಮೇಷನ್ ರಿಚ್ ಕ್ಲಾಸ್ ರೂಮ್ ಲೆಕ್ಚರ್ ಅಂತಂದರೆ ಆಬ್ವಿಯಸ್ಲಿ ಅದರಲ್ಲಿ ಜಡತ್ವ ಇರಬಾರ್ದು, ಅಲ್ಲಿ ಏನಿರಬೇಕು, ಲೈವ್ಲಿನೆಸ್ ಇರಬೇಕು, ತುಂಬ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ರೀತಿಯಾಗಿರಬೇಕು.
ಅವ್ರಿಗೆ. ಸೊ ಅಲ್ಲಿ ಜಡತ್ವ ಇತ್ತು ಅಂತಂದರೆ ಯಾವ ವಿದ್ಯಾರ್ಥಿಯೂ ಅಷ್ಟು ಸುಲಭವಾಗಿ ಕಲಿಯೋಕ್ಕೆ ಇಷ್ಟಪಡೋದಿಲ್ಲ. ಸ್ಟ್ಯಾಗರ್ಡ್ ಅಂತ ಇದೆ. ಸ್ಟ್ಯಾಗರ್ಡ್ ಅಂತ ಅಂದರೆ ಒಂಥರ ಏನು ಹೇಳ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಒಂದ್ಸತಿ ಕೇಳೋದು ಒಂದ್ಸತಿ ಬಿಡೋದು ಆ ರೀತಿಯಾಗಿ, ಅಥವಾ ಈಗ ಇನ್ಫಾರ್ಮೇಷನ್ ಡೆಲಿವರ್ ಮಾಡ್ತಿರುವಂತಹ ಲೆಕ್ಚರೇನೇ ಟಾಪಿಕ್ಕಿಂದ ಡಿವಿಯೇಟ್ ಆಗುವಂಥದ್ದು. ಒಂದ್ಸತಿ ಈಗ ಯಾವುದೋ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಆ ಇನ್ಫಾರ್ಮೇಷನ್ಗೆ ಎಲ್ಲೆಲ್ಲೋ ಸುತ್ತ ಹಾಕ್ಕೊಂಡು ಬಂದು ಹೇಗೇಗೋ ಹೇಳುವಂಥದ್ದು. ಸೊ ಅದನ್ನು ನಾವು ಸ್ಟ್ಯಾಗರ್ಡ್ ಅಂತ ಕರಿತೀವಿ. ಒಂಥರ ತೂರಾಡ್ಕೊಂಡು ಇನ್ ದ ಸೆನ್ಸ್ ಟಾಪಿಕ್ಕಿಂದ ಡಿವಿಯೇಟ್ ಆಗುವಂಥದ್ದು ಅಂತ ಅರ್ಥ. ಸೊ ಆವಾಗ ಏನಾಗುತ್ತೆ, ಅದನ್ನು ಇನ್ಫಾರ್ಮೇಷನ್ ರಿಚ್ ಕ್ಲಾಸ್ ರೂಮ್ದು ಏನು ನೇಚರ್ ಅಲ್ಲ, ಫ್ಯಾಕ್ಚುಯಲ್. ಸೊ ಅಲ್ಲಿ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಫ್ಯಾಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಏನು ಒರಿಜಿನಲ್ ಇರುತ್ತೋ ಫ್ಯಾಕ್ಚುಯಲ್ಲು, ವಾಸ್ತವಿಕತೆ ಏನಿರುತ್ತೋ ನಾನು ಅದನ್ನೇ ಹೇಳಬೇಕು ಇನ್ಫಾರ್ಮೇಷನ್ ಅಂತ ಅಂದರೆ. ಸೊ ವಾಸ್ತವಿಕತೆಗೆ ಹತ್ತಿರ ಇರುತ್ತೆ ಆ ಒಂದು ನೇಚರ್. ಅಂದರೆ ಇನ್ಫಾರ್ಮೇಷನ್ ರಿಚ್ ಕ್ಲಾಸ್ ರೂಮಿನ ಒಂದು ನೇಚರ್ ಯಾವ ರೀತಿಯಾಗಿರುತ್ತೆ ಅಂದರೆ ವಾಸ್ತವಿಕತೆಗೆ ಹತ್ತಿರವಾಗಿರುತ್ತೆ, ಅಂದರೆ ರಿಯಾಲಿಟಿಗೆ ಹತ್ತಿರವಾಗಿರುತ್ತೆ. ಸೆಕ್ಟೋರಲ್ ಅಂತ ಕೊಟ್ಟಿದ್ದಾರೆ. ಸೆಕ್ಟೋರಲ್ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಈಗ ಸ್ಟೂಡೆಂಟ್ಸ್ಗಳು ಅಂದರೆ ಈಗ ಪರ್ಟಿಕ್ಯುಲರ್ ಡಿವಿಷನ್ಸ್ ಅಂತ ನಾವು ಹೇಳ್ಬೋದು. ಸೆಕ್ಟೋರಲ್ ಅಂತ ಬಂದಾಗ ಪರ್ಟಿಕ್ಯುಲರ್ ಡಿವಿಷನ್ಸ್ ಮಾಡಿದಾಗ ಅದು ಇನ್ಫಾರ್ಮೇಷನ್ ರಿಚ್ ಕ್ಲಾಸ್ ರೂಮ್ ಲೆಕ್ಚರ್ ಆಗುತ್ತೆ ಅಂತ. ಸೊ ಪರ್ಟಿಕ್ಯುಲರ್ ಡಿವಿಷನ್ ಮಾಡಿದಾಗಲ್ಲಿ ಏನಾಗ್ತಾ ಹೋಗುತ್ತೆ, ಇನ್ಫಾರ್ಮೇಷನ್ಗಳು ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಓಕೆ ನೀನು ಇನ್ಫಾರ್ಮೇಷನ್ ಆಲ್ರೆಡಿ ಹೇಳಿದ್ದೆ ಅಲ್ವಾ, ಓಕೆ ಅವ್ರು ಕನ್ವೆ ಮಾಡ್ತಾರೆ ಅಂತ ಅಂದ್ಕೊಂಡು ಆ ಒಂದು ಇನ್ಫಾರ್ಮೇಷನ್ ಇಲ್ಲಿ ಕನ್ವೆ ಆಗಲಿಲ್ಲದೇನೂ ಕೂಡ ಇರಬಹುದು. ಸೊ ಅ ಟಿಪಿಕಲ್ ಫೀಚರ್ ಆಫ್ ಎನ್ ಇನ್ಫಾರ್ಮೇಷನ್ ರಿಚ್ ಕ್ಲಾಸ್ ರೂಮ್ ಏನು ಅಂತ ಅಂದರೆ ಇಟ್ ಈಸ್ ಅ ಫ್ಯಾಕ್ಚುಯಲ್ ಒನ್, ಅಂದರೆ ವಾಸ್ತವಿಕತೆಗೆ ತುಂಬ ಹತ್ತಿರವಾಗಿರುವಂಥದ್ದು. ಎಕ್ಸ್ಪ್ರೆಸಿವ್ ಕಮ್ಯುನಿಕೇಷನ್ ಇಸ್ ಡ್ರೈವನ್ ಬೈ. ಸೊ ತುಂಬ ಎಕ್ಸ್ಪ್ರೆಸ್ಸಿವ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ ಕಮ್ಯುನಿಕೇಷನ್ನು ಅಫೆಕ್ಟ್ ಆಗುವಂತಹ ಫ್ಯಾಕ್ಟರಿ. ಡ್ರೈವನ್ ಅಂತ ಅಂದರೆ ಯಾವುದು ತುಂಬ ಒಂದು ಒತ್ತು ನೀಡುತ್ತೆ ಅಂತ ಹೇಳಿದ್ರೆ ಪ್ಯಾಸಿವ್ ಅಗ್ರೆಷನ್, ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ಒಂದು ಅಗ್ರೆಷನ್ನೆಸ್ ತೋರಿಸ್ತಾರಲ್ಲ ಅದಾ? ಖಂಡಿತ ಅಲ್ಲ. ಇಲ್ಲಿ ಪ್ಯಾಸಿವ್ ಅಂತ ಬಂದ್ಬಿಟ್ಟಿದೆ ಆ್ಯಂಡ್ ಅಗ್ರೆಷನ್ ಇಸ್ ಅ ನೆಗೆಟಿವ್ ಸ್ಟೇಟ್ಮೆಂಟ್, ಪ್ಯಾಸಿವ್ ಇಸ್ ಆಲ್ಸೋ ನೆಗೆಟಿವ್. ಸೊ this won't affect the expressive communication. ಎನ್ಕೋಡರ್ಸ್ ಪರ್ಸ್ನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ಒಂದು ವಿಷಯವನ್ನು ಹೇಳ್ತಿರ್ತಾರಲ್ಲ ಎನ್ಕೋಡರ್, ಅವ್ರದ್ದು ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ ಅಫೆಕ್ಟ್ ಮಾಡುತ್ತಾ ಅನ್ನೋ. ಎಕ್ಸ್ಟರ್ನಲ್ ಕ್ಲೂಸ್, ಯಾವುದಾದ್ರೂ ಎಕ್ಸ್ಟರ್ನಲ್ ಕ್ಲೂಸ್ಗಳು ಒಂದು ಎಕ್ಸ್ಪ್ರೆಸಿವ್ ಕಮ್ಯುನಿಕೇಷನ್ಸ್ಗೆ ಹೆಲ್ಪ್ ಮಾಡುತ್ತಾ? ಖಂಡಿತ ಮಾಡಲ್ಲ. ಇಟ್ ಈಸ್ ಎನ್ಕೋಡರ್, ಡಿಕೋಡರ್, ಕಾಂಟ್ರಾಕ್ಟ್. ಈ ಎನ್ಕೋಡರ್ ಅಂದರೆ ವಿಷಯ ಹೇಳುವವನು ಮತ್ತು ವಿಷಯವನ್ನು ಕೇಳಿಸಿಕೊಳ್ಳುವವನು, ಅವರಿಬ್ಬರೂ ಯಾವ ರೀತಿಯಾಗಿ ಇರುತ್ತೆ ಅವರ ನಡುವೆ ಕನೆಕ್ಷನ್ ಅನ್ನುವಂಥದ್ದು ಮ್ಯಾಟರ್ ಆಗುತ್ತೆ ಎಕ್ಸ್ಪ್ರೆಸಿವ್ ಕಮ್ಯುನಿಕೇಷನ್ಗೆ. ಅಂದರೆ ಆ ಕಮ್ಯುನಿಕೇಷನ್ ಎಕ್ಸ್ಪ್ರೆಸ್ ಮಾಡಿದಾಗ ಅದನ್ನ ಯಾವ ರೀತಿಯಾಗಿ ತೊಗೊಳ್ತಾರೆ ಆ್ಯಂಡ್ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಪಾಸಿಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಲೀಡ್ಸ್ ಟು. ಒಂದು ಪಾಸಿಟಿವ್ ಆಗಿರುವಂತಹ, ಒಂದು ಧನಾತ್ಮಕವಾಗಿರುವಂತಹ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಯಾವುದಕ್ಕೆ ಎಲ್ಲಿಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಕೋರಿಷನ್, ಸಬ್ಮಿಷನ್, ಕಾನ್ಫ್ರಂಟೇಷನ್, ದೆನ್ ಪ್ರೀ ಅಸ್ಯೂಷನ್ಸ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ನಾವು ಈ ಕ್ವೆಶನ್ ಆನ್ಸರ್ ಮಾಡಬೇಕು ಅಂತಂದರೆ ಈ ಎಲ್ಲ ವರ್ಡ್ಗಳ ಒಂದು ಮೀನಿಂಗನ್ನು ನಾವು ತಿಳ್ಕೊಳ್ಬೇಕು. ಸೊ ವಿಚ್ ಮೀನ್ಸ್ ದಬ್ಬಾಳಿಕೆ. ಕೋರಿಷನ್ ಅಂತಂದರೆ ದಬ್ಬಾಳಿಕೆ. ಒಂದು ಕ್ಲಾಸ್ ರೂಮಲ್ಲಿ ದಬ್ಬಾಳಿಕೆ ಇತ್ತು ಅಂತ ಅಂದರೆ ಅಲ್ಲಿ ಒಂದು ಕಮ್ಯುನಿಕೇಷನ್ ಪಾಸಿಟಿವ್ ಆಗಿರುತ್ತಾ, ಧನಾತ್ಮಕವಾಗಿರುತ್ತಾ? ಖಂಡಿತ ಧನಾತ್ಮಕವಾಗಿರೋದಿಲ್ಲ. ಸಬ್ಮಿಷನ್, ಈಗ ಪಾಸಿಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇದೆ, ಅಲ್ಲಿ ಸಬ್ಮಿಷನ್ಗೂ ನಿಮ್ಮ ಅಸೈನ್ಮೆಂಟ್ ಸಬ್ಮಿಷನ್ಗೂ ಅಥವಾ ಬೇರೆ ಏನೋ ಒಂದು ರಿಲೇಟೆಡ್ ವರ್ಕ್, ಸೊ ಇಲ್ಲಿ ಸಬ್ಮಿಷನ್ ಕೂಡ ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ನೆಕ್ಸ್ಟು ಕಾನ್ಫ್ರಂಟೇಷನ್ ಅಂತ ಇದೆ. ಏನು ಕಾನ್ಫ್ರೋನಟೇಷನ್ ಅಂತ ಅಂದರೆ, ಈಗ ಯಾವುದೋ ಒಂದು ವಿಷಯ ಇರುತ್ತೆ, ಅದನ್ನ ಮುಖಾಮುಖಿಯಾಗಿ ನೀವು ಹೇಳುವಂಥದ್ದು. ಮುಖಾಮುಖಿಯಾಗಿ ನಾವು ವಿಷಯಗಳನ್ನು ಹೇಳ್ತೀವಿ, ಇಲ್ಲ ಅಂತಲ್ಲ, ಅಂದರೆ ಕನ್ಫೆಸ್ ಮಾಡ್ಕೊಳ್ಳುವಂಥದ್ದು. ಆದರೆ ಇಲ್ಲಿ ಕಾನ್ಸಲ್ಟೇಷನ್ ಅಂತ ಬಂದಾಗ ಹೊಡೆದಾಟ ಥರ, ಕ್ಲಾಸ್ ರೂಮಲ್ಲಿ ಒಂದು ಹೊಡೆದಾಟ ಥರ ಇದ್ದರೆ ಅದು ಪಾಸಿಟಿವ್ ಆಗಿ ಹೇಗೆ ಅಫೆಕ್ಟ್ ಆಗುತ್ತೆ? ಸೊ ಅದು ಪಾಸಿಟಿವ್ ಆಗಿ ಅಫೆಕ್ಟ್ ಆಗೋದಿಲ್ಲ. ಸೊ ರಿಮೈನಿಂಗ್ ಈಸ್ ಪ್ರೀ ಅಸ್ಯೂರೆನ್ಸ್ ಅಂತ ಇದೆ. ಏನು ಪ್ರೋ ಅಸ್ಯೂರೆನ್ಸ್ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಟಾಪಿಕನ್ನು ತೊಗೊಂಡಾಗ ಅಥವಾ ಒಂದು ಇಂಡಿವಿಜುವಲ್ ಆಗಿ ಪರ್ಸನ್ನ ತೊಗೊಂಡಾಗ ಏನೋ ಒಂದು ವಿಷಯವನ್ನು ನೀವು ಅವ್ರಿಗೆ ಹೇಳಬೇಕಾಗಿರುತ್ತೆ. ಅವರ ಮನವನ್ನು ನೀವು ಯಾವ ರೀತಿ ಓಲೈಸ್ತೀರಾ, ಮನ ಓಲೈಸುವಿಕೆ ಅಂತಲೇ ನಾವು ಹೇಳ್ಬೋದು ಅದನ್ನು ಪ್ರಿಯೋಸ್ಯೂಷನ್ಸ್ಗೆ. ಸೊ ಯಾವ ರೀತಿಯಾಗಿ ನಾವು ಅವರ ಒಂದು ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡು ಅವರಿಗೆ ಅರ್ಥೈಸೋಕ್ಕೆ ಪ್ರಯತ್ನ ಪಡ್ತೀವೋ, ಮನ ಓಲೈಸ್ತೀವೋ,
ಆ ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟರು ಪಾಸಿಟಿವ್ ಆಗಿ ಅಫೆಕ್ಟ್ ಮಾಡುತ್ತೆ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ಗೆ. ಹೆನ್ಸ್ ಆಪ್ಷನ್ 4 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇಸ್ ದ ಬೇಸಿಸ್ ಆಫ್. ಸೊ ಕೆಳಗಿನವುಗಳಲ್ಲಿ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಯಾವುದಕ್ಕೆ ಬೇಸಿಕ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ಕ್ಲಾಸಲ್ಲಿ ಒಂದು ಟೀಚರ್ ಯಾವ ರೀತಿಯಾಗಿ ವಿದ್ಯಾರ್ಥಿ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾನೋ ಅದೇ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೋ ವಿದ್ಯಾರ್ಥಿಗಳು ಸಮೇತ ಅದೇ ಸ್ಟೈಲ್ ಆಫ್ ಕಮ್ಯುನಿಕೇಷನನ್ನು ಕ್ಯಾರಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದರೆ ಕ್ಯಾರಿ ಮಾಡ್ತಾ ಅವರು ಇರುವಂಥದ್ದು ಎಲ್ಲಿ ಅಂದರೆ ಸೊಸೈಟಿಲಿ ಕ್ಯಾರಿ ಮಾಡ್ತಾರೆ. ಹಾಗಾಗಿ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅನ್ನೋದು ಒಂದು ಸೋಷಿಯಲ್ ಐಡೆಂಟಿಟಿಗೆ ಬೇಸಿಸ್ ಆಗ್ತಾ ಹೋಗುತ್ತೆ. ಸಮಾಜದಲ್ಲಿ ವಿದ್ಯಾರ್ಥಿ ಅವನು ಗುರುತಿಸಿಕೊಳ್ಳುವುದಕ್ಕೆ ಬೇಕಾಗಿರುವಂಥದ್ದು ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಸೋಷಿಯಲ್ ಐಡೆಂಟಿಟಿಯ ಒಂದು ಬೇಸ್ ಅಥವಾ ಫೌಂಡೇಶನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಎಕ್ಸ್ಟರ್ನಲ್ ಇನ್ಆನಿಟೀಸ್, ಬಯಾಸ್ಡ್ ಪ್ಯಾಸಿವಿಟಿ, ಗ್ರೂಪ್ ಅಗ್ರೆಷನ್ಗೆ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಬೇಸಿಸ್ ಆಗಿ ಆ್ಯಕ್ಟ್ ಮಾಡೋದಿಲ್ಲ. ಅದು ಬೇಸಿಸ್ ಆಗಿ ಆ್ಯಕ್ಟ್ ಮಾಡುವಂಥದ್ದು ಸೋಷಿಯಲ್ ಐಡೆಂಟಿಟಿಯ ಬಗ್ಗೆ. ಸೊ ಹೆನ್ಸ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಇಮ್ಯಾಜಿನ್ ಯು ಆರ್ ವರ್ಕಿಂಗ್ ಇನ್ ಅನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ವೇರ್ ಪೀಪಲ್ ಆರ್ ಆಫ್ ಈಕ್ವಲ್ ಸ್ಟ್ಯಾಟಸ್. Which method of communication is best suited and normally employed in such a context? ಈಗ ನೀವು ಯಾವುದೋ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಅಲ್ಲಿರೋ ವೇರ್ ಪೀಪಲ್ ಆರ್ ಆಫ್ ಈಕ್ವಲ್ ಸ್ಟ್ಯಾಟಸ್ ಅಂದರೆ ಎಲ್ಲರೂ ನಿಮ್ಮ ಒಂದು ಸ್ಟೇಟಸ್ಗೆ ಈಕ್ವಲ್ ಆಗಿರ್ತಾರೆ. ಸೊ ಆ ಒಂದು ಡ್ಯೂರೇಷನಲ್ಲಿ ವಿಚ್ ಮೆಥಡ್ ಆಫ್ ಕಮ್ಯುನಿಕೇಷನ್ ಇಸ್ ಬೆಸ್ಟ್ ಸೂಟೆಡ್ ಆ್ಯಂಡ್ ನಾರ್ಮಲಿ ಎಂಪ್ಲಾಯ್ಡ್ ಇನ್ ಸಚ್ ಅ ಕಾಂಟೆಕ್ಸ್ಟ್. ಆ ಒಂದು ಸಂದರ್ಭದಲ್ಲಿ ಯಾವ ಟೈಪ್ ಆಫ್ ಕಮ್ಯುನಿಕೇಷನ್ ಮೆಥಡನ್ನು ಅಪ್ಲೈ ಮಾಡ್ತೀರಾ ಮತ್ತು ಯಾವುದು ತುಂಬ ಸೂಕ್ತವಾಗಿದೆ ಇದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಹಾರಿಜೆಂಟಲ್ ಕಮ್ಯುನಿಕೇಷನ್, ವರ್ಟಿಕಲ್ ಕಮ್ಯುನಿಕೇಷನ್, ಕಾರ್ಪೊರೇಟ್, ಕ್ರಾಸ್ ಕಮ್ಯುನಿಕೇಷನ್. ಈಗ ನಮಗಿಲ್ಲಿ ಕಾರ್ಪೊರೇಟ್ ಕಮ್ಯುನಿಕೇಷನ್ ರೂಲ್ಡ್ ಔಟ್. ಯಾಕಂತಂದರೆ ಅಲ್ಲಿ ಈಕ್ವಲ್ ಸ್ಟ್ಯಾಟಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಅಂದರೆ ವರ್ಕ್ ಮಾಡ್ತಿರುವಂಥ ಕೊಲೀಗ್ಸ್ ಆಗಿರ್ಬೋದು, ಆ ಒಂದು ಇದರಲ್ಲಿ ಸೆಕ್ಟರಲ್ಲಿ ಇರುವಂಥವ್ರು ಏನಾಗಿದ್ದಾರೆ ಈಕ್ವಲ್ ಸ್ಟ್ಯಾಟಸ್ ಅಂತ ಕೊಟ್ಟಿರೋದ್ರಿಂದ ಕಾರ್ಪೊರೇಟ್ ಬರಲ್ಲ ನಮಗೆ. ಅಲ್ಲಿ ಕ್ರಾಸ್ ಕಮ್ಯುನಿಕೇಷನ್ ಅಂತ ಅಂದರೆ ಅಲ್ಲಿ ನಾವು ಅಂದರೆ ಬೇರೆ ಒಂದು ಪರ್ಸನ್ ಟು ಪರ್ಸನ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಕ್ರಾಸ್ ಕಮ್ಯುನಿಕೇಷನ್ ಇಸ್ ರೂಲ್ಡ್ ಔಟ್. ನಮಗೆ ಮಿಕ್ಕಿದಂಥ ಆಪ್ಷನ್ ಇವಾಗ ಹಾರಿಜೆಂಟಲ್ ಕಮ್ಯುನಿಕೇಷನ್ ಆ್ಯಂಡ್ ವರ್ಟಿಕಲ್ ಕಮ್ಯುನಿಕೇಷನ್ ಇವಾಗ ಮಿಕ್ಕಿರುವಂಥ ಆಪ್ಷನು. ಸೊ ಹಾರಿಜೆಂಟಲ್ ಕಮ್ಯುನಿಕೇಷನ್ನು ಯೂಶಲ್ ಆಗಿ ನಾವಿಲ್ಲಿ ಫಾಲೋ ಮಾಡುವಂಥದ್ದು. ಯಾಕಂತಂದರೆ ಈಕ್ವಲ್ ಸ್ಟೇಟಸ್ ಇತ್ತು ಅಂತ ಅಂದಾಗ ನಾವು ಆರಾಮ್ಸೆ ಪರ್ಸನ್ 1 to ಪರ್ಸನ್ 2 ನಾರ್ಮಲ್ ಆಗಿ ಒಂದು ಫಾರ್ಮಲ್ ವೇನಲ್ಲೇ ಮಾತಾಡ್ಕೊತ ಹೋಗೋದು. ವರ್ಟಿಕಲ್ ಕಮ್ಯುನಿಕೇಷನ್ ಅಂತ ನಾವು ತೊಗೊಂಡಾಗ ಅಲ್ಲಿ ಮ್ಯಾಟರು ಕನ್ವೆ ಆಗೋದು ಇಟ್ಸ್ ಇನ್ ಡಿಫ್ರೆಂಟ್ ಫೇಸಲ್ಲಿ ಕನ್ವೆ ಆಗುತ್ತೆ. ಸೊ ವರ್ಟಿಕಲ್ ಕಮ್ಯುನಿಕೇಷನ್ ಈಸ್ ಆಲ್ಸೋ ruled out. Hence option 1 is the correct answer. That is answer 1. Next question. Identify the important element a teacher has to recognize of while addressing the students in a classroom. ಒಂದು ತರಗತಿಯಲ್ಲಿ ವಿದ್ಯಾರ್ಥಿಯನ್ನು ಅಡ್ರೆಸ್ ಮಾಡಿ ಏನೋ ಒಂದು ವಿಷಯವನ್ನು ಹೇಳಬೇಕು ಅಂತ ಅಂದಾಗ ಕೆಳಗಿನವುಗಳಲ್ಲಿ ಯಾವುದನ್ನು ಕನ್ಸಿಡರ್ ಮಾಡಬೇಕು ಟೀಚರ್ ವೈಲ್ ಅಡ್ರೆಸ್ಸಿಂಗ್, ವಿಚ್ ಒನ್ ಅ ಟೀಚರ್ ಶುಡ್ ಕನ್ಸಿಡರ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಅವಾಯ್ಡೆನ್ಸ್ ಆಫ್ ಪ್ರಾಕ್ಸಿಮಿಟಿ, ವಾಯ್ಸ್ ಮಾಡ್ಯುಲೇಷನ್, ರಿಪಿಟೇಟಿವ್ ಪಾಸ್, ಫಿಕ್ಸ್ಡ್ ಪೋಸ್ಚರ್. ಈ ಒಂದು 4 ಒಂದು ಫ್ಯಾಕ್ಟರ್ಸ್ಗಳಲ್ಲಿ ಯಾವುದನ್ನು ಕನ್ಸಿಡರ್ ಮಾಡಬೇಕು ಎಲಿಮೆಂಟ್ ಅಂತ ಅಂದರೆ ಅವಾಯ್ಡಿಂಗ್ ಆಫ್ ಪ್ರಾಕ್ಸಿಮಿಟಿನ, ಅವಾಯ್ಡೆನ್ಸ್ ಆಫ್. ಈಗ ಫಾರ್ ಎಕ್ಸಾಂಪಲ್ ಯಾರೋ ವಿದ್ಯಾರ್ಥಿಗಳು ಆಬ್ಸೆಂಟ್ ಆಗಿರ್ತಾರೆ, ಅದಕ್ಕೆ ಇನ್ಯಾರೋ ಪ್ರೆಸೆಂಟ್ ಹೇಳ್ತಾ ಇರ್ತಾರೆ, ದಟ್ ಈಸ್ ಆಲ್ಸೋ ಪ್ರಾಕ್ಸಿ ಅಲ್ವಾ. ಅಂದರೆ ಆ ಒಂದು ಅದ್ರ ಕಡೆ ಗಮನ ಕೊಡಬಾರ್ದು ಅಂತನ ಖಂಡಿತ ಅಲ್ಲ, ಅದ್ರ ಕಡೆ ನಾವು ಗಮನ ಕೊಡಬೇಕು. ಸೊ ಸ್ಟೂಡೆಂಟ್ನ ಅಡ್ರೆಸ್ ಮಾಡಬೇಕಾದ್ರೆ ನಾವು ಯೂಶಲ್ ಆಗಿ ನಮಗೆ ತುಂಬ ಮ್ಯಾಟರ್ ಆಗುವಂಥದ್ದು ನಮ್ಮ ವಾಯ್ಸ್ ಮಾಡ್ಯುಲೇಷನ್. ನಾವು ಯಾವ ರೀತಿಯಾಗಿ ಅವ್ರನ್ನ ಜೋರಾಗಿ ಕರಿತೀವಾ ಅಥವಾ ಪ್ರೀತಿಯಿಂದ ಕರಿತೀವಾ ಅಥವಾ ಒಂದು ನಾರ್ಮಲ್ ಫಿಕ್ಸ್ಡ್ ಒಂದು ಏನು ಹೇಳ್ತೀವಿ ಫಿಕ್ಸ್ಡ್ ವೇಯಲ್ಲಿ ಅಂದರೆ ಫಿಕ್ಸ್ಡ್ ಟೋನಲ್ಲಿ ಕರಿತೀವಾ. ಯಾಕಂದರೆ ನಾವು ಕರೆಯುವಂತಹ ಟೋನ್ ಅಥವಾ ನಾವು ಹೇಳುವಂತಹ ವಾಯ್ಸ್ ಕೂಡ ಇಲ್ಲಿ ಏನಾಗ್ತಾ ಹೋಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಆ ವಿದ್ಯಾರ್ಥಿಗಳಿಗೆ. ಈ ಟೀಚರ್ ನಂಗೆ ಜ್ವರ ಕರೆದ್ಬಿಟ್ರೆ ಇನ್ನೊಂದು ನಾನು ಕ್ಲಾಸಿಗೆ ಬರೋಲ್ಲ ಅಥವಾ ಬಂದರೂ ಸಮೇತ ಇವರ ಒಂದು ಪಾಠ ಕೇಳಲ್ಲ ಅನ್ನುವಂಥದ್ದೆಲ್ಲ ಆಗ್ತಾ ಹೋಗುತ್ತೆ. ಸೊ ಕ್ಲಾಸಲ್ಲಿ ಅಡ್ರೆಸ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಈಸ್ ದಟ್ ವಾಯ್ಸ್ ಮಾಡ್ಯುಲೇಷನ್. ಆನ್ಸರ್ ಇಸ್ ಆಪ್ಷನ್ 2. ನೆಕ್ಸ್ಟ್ ಕ್ವೆಶನ್. ವಾಟ್ ಆರ್ ದ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್? ಕೆಳಗಿನವುಗಳಲ್ಲಿ ಯಾವುದು ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ನೋಡೋದಾದರೆ ಮಾರಲೈಸಿಂಗ್, ಬೀಯಿಂಗ್ ಜಡ್ಜ್ಮೆಂಟಲ್ ಆ್ಯಂಡ್ ಕಮೆಂಟ್ಸ್ ಆಫ್ ಕನ್ಸಲೇಷನ್,
dialogue, summary and self-review, use of simple words, cool reaction and defensive attitude, personal statements, eye contact and simple narration ಅಂತ ಇದೆ. ಅಂದರೆ ಇವಾಗ ಒಂದು ಬ್ಯಾರಿಯರ್ ಅಂತಂದರೆ ಏನು, ನಾವು ಪರಿಣಾಮಕಾರಿಯಾಗಿ ಬೋಧನೆ ಮಾಡಬೇಕು ಅಥವಾ ಪರಿಣಾಮಕಾರಿಯಾಗಿ ಸಂವಹನ ಮಾಡಬೇಕು ಅಂತಂದಾಗ ನಮಗೆ ಅಲ್ಲಿ ಅಡೆತಡೆ ಅಥವಾ ಒಂದು ಅಡೆತಡೆಯಾಗಿ ನಿಲ್ಲುವಂಥದ್ದು ವಿಷಯ ಯಾವುದು ಈ ಕೆಳಗಿನವುಗಳಲ್ಲಿ ಅಂತಂದರೆ ಬೀಯಿಂಗ್ ಮಾರಲೈಸಿಂಗ್, ಬೀಯಿಂಗ್ ಜಡ್ಜ್ಮೆಂಟಲ್ ಆ್ಯಂಡ್ ಕಮೆಂಟ್ಸ್ ಆಫ್ ಕನ್ಸಲೇಷನ್. ಈಗ ಮಾತಾಡ್ಬಿಟ್ರೆ ಅವ್ರು ಏನು ಅನ್ಕೊಬಿಡ್ತಾರೋ, ಅದರ ನೈತಿಕ ಹೊಣೆ ಹೊತ್ಕೊಬಿಡ್ತಾರೋ ಅಥವಾ ಎಲ್ಲಿ ಅವರು ನಮ್ಮನ್ನ ಜಡ್ಜ್ ಮಾಡಿಬಿಡ್ತಾರೋ ಅನ್ನೋವಂಥ ಒಂದು ಭಯ ಇರುತ್ತೆ ಅಲ್ವಾ. ಸೊ ಅದು ತುಂಬ ನಮಗೆ ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡ್ತೀವಿ. ಡೈಲಾಗು, ಯೂಸ್ ಆಫ್ ಸಿಂಪಲ್ ವರ್ಡ್ಸ್, ಪರ್ಸನಲ್ ಸ್ಟೇಟ್ಮೆಂಟ್ಸ್ಗಳು ಮ್ಯಾಟರ್ ಆಗಲ್ಲ. ಯಾಕಂದರೆ ಡೈಲಾಗು, ಸಮ್ಮರಿ ಆ್ಯಂಡ್ ಸೆಲ್ಫ್ ರಿವ್ಯೂನ ಇವಾಗ ಬರೆದಿಟ್ಕೊಬಿಟ್ಟು ನಾವು ಅದನ್ನ ಓದ್ತಾ ಹೋದರೆ ಅಲ್ಲಿ ಐ ಡೋಂಟ್ ಆ್ಯಕ್ಟ್ ಆಸ್ ಅ ಕಮ್ಯುನಿಕೇಷನ್ ಅಲ್ವಾ. ಯೂಸ್ ಆಫ್ ಸಿಂಪಲ್ ವರ್ಡ್ಸ್, ಕೂಲ್ ರಿಯಾಕ್ಷನ್ ಆ್ಯಂಡ್ ಡಿಫೆನ್ಸಿವ್ ಆ್ಯಟಿಟ್ಯೂಡನ್ನು ನಾವು ಅಷ್ಟಾಗಿ ಅಲ್ಲಿ ನಾವು ಏನು ಹೇಳ್ತಾರೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಪರ್ಸನಲ್ ಸ್ಟೇಟ್ಮೆಂಟ್ಸ್, ಐ ಕಾಂಟ್ಯಾಕ್ಟ್ ಆ್ಯಂಡ್ ಸಿಂಪಲ್ ನರೇಷನ್ ನಮಗೆ ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡೋಣ. ಆ್ಯಕ್ಚುಲಿ ಈ ಐ ಕಾಂಟ್ಯಾಕ್ಟ್ಸ್ಗಳು, ಸಿಂಪಲ್ ನರೇಷನ್ ನಮಗೆ ಎಫೆಕ್ಟಿವ್ ಕಮ್ಯುನಿಕೇಟ್ ಮಾಡೋಕ್ಕೆ ಇನ್ನೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಬ್ಯಾರಿಯರ್ ಯಾವುದು ಅಂತಂದರೆ ಮಾರಲೈಸಿಂಗ್, ಬೀಯಿಂಗ್ ಜಡ್ಜ್ಮೆಂಟಲ್ ಆ್ಯಂಡ್ ಕಮೆಂಟ್ ಆಫ್ ಕನ್ಸಲೇಷನ್. ಹೆನ್ಸ್ ಆಪ್ಷನ್ ಒನ್ ಇಸ್ the correct answer. Next question. The choice of communication partners is influenced by the factors of. ಕಮ್ಯುನಿಕೇಷನ್ ಪಾರ್ಟ್ನರ್ಸ್ಗಳನ್ನ ನಾವು ಚೂಸ್ ಮಾಡ್ತೀವಲ್ವ, ನಾನು ಇಂಥ ವ್ಯಕ್ತಿಯ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡಬೇಕು ಅಂತ ನಾವು ಪರ್ಸನ್ಸ್ಗಳನ್ನ ಚೂಸ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ವಿಚ್ ಫ್ಯಾಕ್ಟರ್ಸ್ ವಿ ವಿಲ್ ಚೂಸ್ ದ್ಯಾಟ್? ಪ್ರಾಕ್ಸಿಮಿಟಿ, ಯುಟಿಲಿಟಿ, ಲೋನ್ಲಿನೆಸ್, secrecy, dissonance, deception, dissimilarity, dissonance and deviance. ಸೊ ಬಿಫೋರ್ ದ್ಯಾಟ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಇಟ್ ಅಲ್ವಾ. ಅಂದರೆ ಈ ಎಲ್ಲ ಪದಗಳ ಅರ್ಥ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅಂತ ಅಂದರೆ ಆಗ ಮಾತ್ರ ನಾವು ಅದನ್ನು ಏನು ಹೇಳ್ಬೋದು, ಈ ಒಂದು ಪರ್ಟಿಕ್ಯುಲರ್ ಕ್ವೆಶನ್ಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ. ಬಿಫೋರ್ ದ್ಯಾಟ್ ಒಂದು ಪ್ರೀವಿಯಸ್ ಕ್ವೆಶನ್ ನಾವು ನೋಡಿದ್ವಿ, ಇಲ್ಲಿ ಅವಾಯ್ಡೆನ್ಸ್ ಆಫ್ ಪ್ರಾಕ್ಸಿಮಿಟಿ ಅಂತ ನೋಡಿದ್ವಿ. ಈ ಪ್ರಾಕ್ಸಿಮಿಟಿ ಬಂದುಬಿಟ್ಟು ಅಟೆಂಡೆನ್ಸ್ದಲ್ಲ, ಒಂದು ಸಾಮೀಪ್ಯ ಅಂತ ಹೇಳ್ತೀವಲ್ಲ, ಒಂದು ಟೀಚರು ಸ್ಟೂಡೆಂಟ್ ಹತ್ತಿರ ಹೋಗಿ ಮಾತಾಡೋದನ್ನ ಅವಾಯ್ಡ್ ಮಾಡಬೇಕು ಅನ್ನುವಂಥ ಥರ ಇದು ಸ್ಟೇಟ್ಮೆಂಟ್. ಅದು ಪ್ರಾಕ್ಸಿಮಿಟಿ ಅಂದರೆ ಒಂದು ಹತ್ತಿರ ಹೋಗುವಂಥದ್ದು ಅಂತ. ಸೊ ಅಂದರೆ ನಮಗೆ ಆ ಒಂದು ವ್ಯಕ್ತಿ ಇಲ್ಲಿ ಪ್ರಾಕ್ಸಿಮಿಟಿ ಫಸ್ಟು ಐ ರೈಟ್ ದ ಮೀನಿಂಗ್ಸ್ ಆಫ್ ದೋಸ್ ವರ್ಡ್ಸ್. ಆ ವರ್ಡ್ಸ್ಗಳ ಮೀನಿಂಗ್ ಬರೆದ್ಬಿಡ್ತೀನಿ. ಸೊ ದಟ್ ಅವಾಗ ಒಂದು ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಅನಲೈಸ್ ಮಾಡೋಕ್ಕೆ. ಸೊ ಸಾಮೀಪ್ಯ. ಪ್ರಾಕ್ಸಿಮಿಟಿ ಅಂದರೆ ಯುಟಿಲಿಟಿ, ಅಂದರೆ ಆ ಒಂದು ವ್ಯಕ್ತಿಯಿಂದ ನನಗೆ ಏನೆಲ್ಲ ಉಪಯೋಗಗಳಿದೆ, ಏನೆಲ್ಲ ಸಹಾಯ ಆಗುತ್ತೆ ಅನ್ನುವಂಥದ್ದು. ಲೋನ್ಲಿನೆಸ್, ನಮ್ಮೊಳಗಿರುವಂಥ ಒಂದು ಲೋನ್ಲಿನೆಸ್ ಫ್ಯಾಕ್ಟರ್ ಕೂಡ ಅಲ್ಲಾಗುತ್ತೆ. ದೆನ್ ಯುಟಿಲಿಟಿ, ಸೆಕೆಂಡ್ ಆಪ್ಷನ್ ಇಸ್ ಯುಟಿಲಿಟಿ. ಸೀಕ್ರೆಸಿ, ಹೌದು, ಯಾ ಸೀಕ್ರೆಸಿ ಅಂತಂದರೆ ಒಂದು ವಿಷಯನ ಕಾಪಾಡಿಕೊಳ್ಳುವಂಥದ್ದು. ಅಂಥವ್ರ ಹತ್ರನೇ ಅಲ್ವಾ ಯೂಶಲ್ ಆಗಿ ನಾವೇನೋದು ಇದನ್ನೇ ಅಂದರೆ ದಟ್ ಈಸ್ ಈಸಿ ಫಾರ್ ಅಸ್ ಟು ಕಮ್ಯುನಿಕೇಟ್ ಅಂತ. ಆ್ಯಂಡ್ ಡಿಸಾನೆನ್ಸ್ ಅಂತ ಅಂದರೆ ಅಲ್ಲಿ ಏನಾಗ್ತಾ ಇರುತ್ತೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾರಲ್ಲ, ಪರ್ಸನ್ 1 ಪರ್ಸನ್ 2 ಇರ್ತಾರೆ, ಅವರಿಬ್ಬರ ಫ್ರೀಕ್ವೆನ್ಸಿ ಒಂಥರ ಅಪಶ್ರುತಿ ಅಂತಲೇ ಹೇಳ್ಬೋದು ನಾವು. ವಿಚ್ ಮೀನ್ಸ್ ಅವರ ಒಂದು ಫ್ರೀಕ್ವೆನ್ಸಿ ಆಗಲಿ ವೈಬ್ಸ್ ಆಗಲಿ ಮ್ಯಾಚ್ ಆಗ್ತಾ ಇರಲ್ಲ. ಸೊ ಅಂಥವ್ರ ಹತ್ರ ನಾವು ವಿಷಯಗಳನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀವ. ಆ್ಯಂಡ್ ಇಲ್ಲಿ ಡಿಸಾನೆನ್ಸ್ ಬಂದಿರೋ ಕಾರಣ ಈ ಒಂದು ಆಪ್ಷನ್ ರೂಲ್ಡ್ ಔಟ್. ಇಲ್ಲಿ ಡಿಸಿಮಿಲಾರಿಟಿ ಅಂದರೆ ನಮ್ಮ ಥರ ಯೋಚನೆ ಮಾಡ್ತಾರಲ್ಲ, ಅವರ ಥಾಟ್ಸ್ಗಳೇ ಬೇರೆ ಇರುತ್ತೆ, ನಮ್ಮ ಥಾಟ್ಸ್ಗಳೇ ಬೇರೆ ಇರುತ್ತೆ, ಅಂಥವ್ರ ಹತ್ರ ನಾವು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಡಿಸಾನೆನ್ಸ್, ಡಿವಿಯನ್ಸ್ ಆಗೋದಿಲ್ಲ. ಸೊ ಪ್ರಾಕ್ಸಿಮಿಟಿ, ನಮಗೆ ಯಾರು ತುಂಬ ಹತ್ತಿರ ಆಗಿರ್ತಾರೋ ಮತ್ತು ನಮಗೆ ಅವರಿಂದ ಏನು ಸಹಾಯ ಆಗುತ್ತೋ ಅಥವಾ ಅವರಿಂದ ನಮಗೆ ಏನು ಸಹಾಯ ಆಗುತ್ತೋ. ಯುಟಿಲಿಟಿ ಮತ್ತು ಒಂದು ಲೋನ್ಲಿನೆಸ್, ಈ ಎಲ್ಲ ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸ್ ಮಾಡುತ್ತೆ ಕಮ್ಯುನಿಕೇಷನ್ ಪಾರ್ಟ್ನರನ್ನು ಚೂಸ್ ಮಾಡೋಕ್ಕೆ. ಹೆನ್ಸ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಆ್ಯಸ್ ಅ ಟೀಚರ್, ಸೆಲೆಕ್ಟ್ ದ ಬೆಸ್ಟ್ ಆಪ್ಷನ್ ಟು ಎನ್ಶೋರ್ ಯುವರ್ ಎಫೆಕ್ಟಿವ್ ಪ್ರೆಸೆನ್ಸ್ ಇನ್ ದ ಕ್ಲಾಸ್ ರೂಮ್. ಸೊ ಕೆಳಗಿನವುಗಳಲ್ಲಿ ಬೀಯಿಂಗ್ ಅ ಟೀಚರ್ ಒಂದು ಆಪ್ಷನನ್ನು ಚೂಸ್ ಮಾಡಿ. ನೀವು ಕ್ಲಾಸ್ ರೂಮಲ್ಲಿ ನಿಮ್ಮ ಒಂದು ಪ್ರೆಸೆನ್ಸ್ ತುಂಬ ಎಫೆಕ್ಟಿವ್ ಆಗಿರಬೇಕು, ತುಂಬ ಒಂದು ಪರಿಣಾಮಕಾರಿಯಾಗಿ ಇರಬೇಕು ಅಂಥ ಒಂದು ಫ್ಯಾಕ್ಟರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯೂಸ್ ಆಫ್ ಪಿಯರ್ ಕಮಾಂಡ್, ಖಂಡಿತ ಅಲ್ಲ, ಪಿಯರ್ ಕಮಾಂಡನ್ನು ಯೂಸ್ ಮಾಡಬಾರ್ದು. ಅಂದರೆ ಜೊತೆಲಿರುವ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕಮಾಂಡ್ ಮಾಡ್ತಿರ್ತಾರೋ ಆ ರೀತಿಯಾಗಿ ಕಮಾಂಡ್ ಮಾಡೋಕ್ಕಾಗಲ್ಲ ಬೀಯಿಂಗ್ ಅ ಟೀಚರ್. ಮೇಕಿಂಗ್ ಅಗ್ರೆಸಿವ್ ಸ್ಟೇಟ್ಮೆಂಟ್ ಮಾಡೋದ್ರಿಂದ ಕ್ಲಾಸಲ್ಲಿ ಸೈಲೆನ್ಸನ್ನು ತರ್ಬೋದು, ಆದರೆ ಎಲ್ಲ ಮಕ್ಕಳ ಜೊತೆಗೆ ಬೆರೀಲಿಕ್ಕಾಗಲ್ಲ. ಅಡಾಪ್ಷನ್ ಆಫ್ ವೆಲ್ ಎಸ್ಟಾಬ್ಲಿಷ್ಡ್ ಪೋಸ್ಚರ್, ಬೀಯಿಂಗ್ ಅ ಅಥಾರಿಟೇರಿಯನ್.
ಬೀಯಿಂಗ್ ಅಥಾರಿಟೇರಿಯನ್ ಆಗಲ್ಲ. ಯಾಕಂದರೆ ಫುಲ್ ಅಥಾರಿಟೇಟಿವ್ ಆಗಿದ್ಬಿಟ್ರೆ ನೀವು ಕೇಳಿರ್ಬೋದು ಎಷ್ಟೊಂದು ಜನ ಮಕ್ಳು ಹೇಳ್ತಿರ್ತಾರೆ, ಅಪ್ಪ ಇವ್ರೇನಪ್ಪ ಹಿಟ್ಲರ್ ಥರ ಆಡ್ತಾ ಇದ್ದಾರೆ ಅನ್ನೋ ಸ್ಟೇಟ್ಮೆಂಟ್ಸ್ಗಳನ್ನ ಕೇಳಿರ್ತೀರ ಅಲ್ವಾ. ಸೊ ಬೀಯಿಂಗ್ ಅಥಾರಿಟೇರಿಯನ್ ಕಾಂಟ್ ವಾಟ್ ವಿ ಕ್ಯಾನ್ ಸೇ, ಐ ಮೀನ್ ವಿ ಕಾಂಟ್ ಬಿ ಆರ್ ಸೆಲ್ಫ್ ಎಸ್ ಅ ಎಫೆಕ್ಟಿವ್ ಒನ್. ಅಲ್ಲಿ ನಾವು ಎಫೆಕ್ಟಿವ್ ಆಗಿ ಇರೋಕ್ಕಾಗೋದಿಲ್ಲ. ಸೊ ಅಡಾಪ್ಷನ್ ಆಫ್ ವೆಲ್ ಎಸ್ಟಾಬ್ಲಿಷ್ಡ್ ಪೋಸ್ಚರ್ ಅಂದರೆ ಒಂದು ಒಳ್ಳೆ ರೀತಿಯಾಗಿರುವಂತಹ ಒಂದು ಬಾಡಿ ಲ್ಯಾಂಗ್ವೇಜ್, ನಮ್ಮದು ಬಾಡಿ ಲ್ಯಾಂಗ್ವೇಜು ಕೂಡ ಮ್ಯಾಟರ್ ಆಗುತ್ತೆ. ನಾವು ಯಾವ ರೀತಿಯಾಗಿ ನಿಂತ್ಕೊಳ್ತೀವಿ, ಯಾವ ರೀತಿಯಾಗಿ ಹ್ಯಾಂಡ್ ಗೆಸ್ಚರ್ ಮಾಡ್ತೀವಿ, ಮತ್ತು ನಮ್ಮ ಫೇಶಿಯಲಲ್ಲಿ ಇರುವಂಥ ಎಕ್ಸ್ಪ್ರೆಷನ್ಸ್ಗಳು ಏನೇನು ಅವೆಲ್ಲವೂ ಮ್ಯಾಟರ್ ಆಗ್ತಾ ಹೋಗುತ್ತೆ. ಫೇಶಿಯಲ್ ಎಕ್ಸ್ಪ್ರೆಷನ್ಸು, ಬಾಡಿ ಲ್ಯಾಂಗ್ವೇಜು ಎಲ್ಲವೂ ಮ್ಯಾಟರ್ ಆಗುತ್ತೆ. ಆಗ ನಾವು ನಮ್ಮ ಒಂದು ಪ್ರೆಸೆನ್ಸ್ ಅಲ್ಲಿ ಎಫೆಕ್ಟಿವ್ ಆಗುತ್ತೆ. ಹೆನ್ಸ್ ಆಪ್ಷನ್ 3 is the correct answer. Next question. ಎವ್ರಿ ಕಮ್ಯುನಿಕೇಟರ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್. ಕೆಳಗಿನವುಗಳಲ್ಲಿ ಪ್ರತಿಯೊಬ್ಬ ಸಂವಹನ ಮಾಡುವಂತಹ ವ್ಯಕ್ತಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಮ್ಯಾನ್ಯುಪ್ಯುಲೇಟೆಡ್ ಎಮೋಷನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಏನೂ ಇಲ್ಲ. ಆದರೆ ಆ್ಯಂಟಿಸಿಪೇಟರಿ ಎಕ್ಸೈಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ದ ಇಶ್ಯೂಸ್ ಆಫ್ ಹೋಮೋಫಿಲಿಸ್ ಆ್ಯಂಡ್ ಸ್ಟೇಟಸ್ ಡಿಸ್ಲೊಕೇಶನ್. ಆ್ಯಂಟಿಸಿಪೇಟರಿ ಅಂತಂದರೆ ಅವರು ಅದರೊಳಗಡೆ ಪಾಲ್ಗೊಳ್ಳಬೇಕು, ಆಗೇನೇ ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಇನ್ನು ಅವರಿಗೆ ಕ್ಲಾರಿಫೈಡ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಆ ಒಂದು ಕಮ್ಯುನಿಕೇಟ್ ಮಾಡ್ತಿರುವಂಥ ವ್ಯಕ್ತಿಗೆ. ಅಂದರೆ ಒಂದು ನಿರೀಕ್ಷೆ ಇರಬೇಕು, ಆ್ಯಂಟಿಸಿಪೇಟರಿ ಒಂದು ಎಕ್ಸೈಟ್ಮೆಂಟ್ ಇರಬೇಕು, ಆ ಒಂದು ವಿಷಯದ ಬಗ್ಗೆ ನಿರೀಕ್ಷೆ ಇದ್ದಾಗ ಮಾತ್ರ ಅಲ್ಲಿ ಏನಾಗ್ತಾ ಹೋಗುತ್ತೆ, ಆ ಒಂದು ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹೆನ್ಸ್ ಇಟ್ ಈಸ್ ಆ್ಯಂಟಿಸಿಪೇಟರಿ ಎಕ್ಸೈಟ್ಮೆಂಟ್. ಇಶ್ಯೂಸ್ ಆಫ್ ಹೋಮೋಫಿಲಿಸು ದೆನ್ ಸ್ಟೇಟಸ್ ಡಿಸ್ಲೊಕೇಶನ್ಸ್ಗಳು ಆಗೋದಿಲ್ಲ. ಹೆನ್ಸ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. Effectiveness of communication can be traced from which of the following? ಸೊ ಒಂದು ಕಮ್ಯುನಿಕೇಷನ್ ತುಂಬ ಎಫೆಕ್ಟಿವ್ ಅಂತ ಈ ಕೆಳಗಿನವುಗಳಲ್ಲಿ ಯಾವುದರ ಮುಖಾಂತರ ನಾವು ಕಂಡು ಹಿಡಿಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಆ್ಯಸ್ ಐ ಸೆಡ್ ಅರ್ಲಿಯರ್, ಈ ಥರ ಕ್ವೆಶನ್ಸ್ಗಳು ಕೊಟ್ಟಾಗ ಮೋರ್ ದೆನ್ ಒನ್ ಸ್ಟೇಟ್ಮೆಂಟ್ ಸರಿ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅಂದರೆ ಆಪ್ಷನ್ಸ್ಗಳನ್ನ ಫಸ್ಟ್ ನೋಡಿಬಿಡ್ತೀವಿ. ಸೊ ಹಾಗಾಗಿ ಅಲ್ಲಿ ಏನಾಗಿದೆ, ಎಷ್ಟೊಂದು ಆಪ್ಷನ್ಸ್ಗಳು ಆ್ಯಡ್ ಆನ್ ಆಗಿದೆ. ಸೊ ಅಲ್ಲಿಗೆ ಮೋರ್ ದ್ಯಾನ್ ಒನ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ನಮಗೆ ಗೊತ್ತಾಯಿತು. ಸೊ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ ಇವಾಗ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇರುವಂಥದ್ದೇನು, ಆ್ಯಟಿಟ್ಯೂಡ್ ಸರ್ವೇಸ್. ಅಂದರೆ ಕ್ಲಾಸಲ್ಲಿ ಪಾಠ ಮಾಡುವಂತಹ ಟೀಚರ್ನ ಆ್ಯಟಿಟ್ಯೂಡು ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಪರ್ಫಾರ್ಮೆನ್ಸ್ ರೆಕಾರ್ಡ್ಸ್ ಅಂದರೆ ಈಗ ಒಂದು ವಿದ್ಯಾರ್ಥಿಯ ಪರ್ಫಾರ್ಮೆನ್ಸ್ ಎಷ್ಟು ಇಂಪಾರ್ಟೆಂಟೋ ಅದೇ ಥರ ಟೀಚರ್ನ ಪರ್ಫಾರ್ಮೆನ್ಸು ಇಂಪಾರ್ಟೆಂಟ್ ಅಲ್ವಾ. ಸೊ ಅವರ ರೆಕಾರ್ಡು ಕೂಡ ನಮಗೆ ಅಲ್ಲಿ ಏನಾಗುತ್ತೆ, ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್. ವಿದ್ಯಾರ್ಥಿಯ ಒಂದು ಅಟೆಂಡೆನ್ಸು ನಮಗೆ ಇಂಪಾರ್ಟೆಂಟ್ ಹೌದು. ಯಾಕಂದರೆ ಎಫೆಕ್ಟಿವ್ ಕಮ್ಯುನಿಕೇಟ್ ಆಗಬೇಕು ಅಂತಂದರೆ ಇವತ್ತು ಬರ್ತಾನೆ ನಾಳೆ ಬರಲ್ಲ ಸ್ಟೂಡೆಂಟು, ಆವಾಗ ಏನಾಗುತ್ತೆ, ಕಮ್ಯುನಿಕೇಷನ್ ಆಗಲ್ಲ. ನೆನ್ನೆ ಏನೋ ಹೇಳಿರ್ತಾರೆ ಮಿಸ್ಸು, ನೆನ್ನೆ ಬಂದಿರಲ್ಲ, ಇವತ್ತು ಆಬ್ಸೆಂಟ್ ಆಗಿರ್ತಾನೆ. ಸೊ ಅಲ್ಲಿಗೆ ಅವ್ನಿಗೆ ಅದು ಕರೆಕ್ಟಾಗಿ ಕನ್ವೆ ಆಗೋದಿಲ್ಲ. ಸೊ ದಟ್ ಈಸ್ ಆಪ್ಷನ್ ಸಿ ಈಸ್ ಆಲ್ಸೋ ಕರೆಕ್ಟ್ ಫಾರ್ ದ ಎಫೆಕ್ಟಿವ್ನೆಸ್ ಆಫ್ ಕಮ್ಯುನಿಕೇಷನ್. ಸೆಲೆಕ್ಷನ್ ಆಫ್ ಕಮ್ಯುನಿಕೇಷನ್ ಚಾನಲ್. ಯಾವ ಒಂದು ವಿಷಯದ ಮುಖಾಂತರ ಅಂದರೆ ಯಾವ ಒಂದು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇರ್ತಾನೆ ಅನ್ನುವಂಥದ್ದು ನಮಗೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಸೆಲೆಕ್ಷನ್ ಆಫ್ ಕಮ್ಯುನಿಕೇಷನ್ ಚಾನಲ್ ಅಂತ ಇದೆ. ಇಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ ನಾವು ಚಾನಲ್ ಚೂಸ್ ಮಾಡೋದು ಕೂಡ ಇಂಪಾರ್ಟೆಂಟೇ. ಆದರೆ ನಮಗೆ ತುಂಬ ಇಂಪಾರ್ಟೆಂಟ್ ಅನ್ನುವಂಥದ್ದು ಆ್ಯಟಿಟ್ಯೂಡ್ ಸರ್ವೇಸ್, ಪರ್ಫಾರ್ಮೆನ್ಸ್ ರೆಕಾರ್ಡ್, ಸ್ಟೂಡೆಂಟ್ಸ್ ಅಟೆಂಡೆನ್ಸ್. ಆ್ಯಕ್ಚುಲಿ ಸೆಲೆಕ್ಷನ್ ಆಫ್ ಕಮ್ಯುನಿಕೇಷನ್ ಚಾನಲು ತುಂಬ ಇಂಪಾರ್ಟೆಂಟೇ. ಯಾವ ವೇಲಿ ಆ ಪರ್ಟಿಕ್ಯುಲರ್ ಟಾಪಿಕ್ನ ನಾನು ಕನ್ವೆ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಡೈಜೆಸ್ಟ್ ಸಿಸ್ಟಮ್ ಟಾಪಿಕ್ನ ನಾನು ಕನ್ವೆ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಆ ವಿದ್ಯಾರ್ಥಿಗೆ ಅಂತಂದರೆ ನಾನು ಬರೀ ಹಾಗೆ ಎಕ್ಸ್ಪ್ಲನೇಷನ್ ಅಥವಾ ಡಿಸ್ಕ್ರಿಪ್ಟಿವ್ ಮೆಥಡಲ್ಲಿ ನಾನು ಕಮ್ಯುನಿಕೇಟ್ ಮಾಡಿದ್ರೆ ಖಂಡಿತ ಅವ್ರಿಗೆ ಅರ್ಥ ಆಗೋಲ್ಲ. ಅದೇ ನಾನು ಯಾವುದೋ ಒಂದು ಆಡಿಯೋ ವಿಷುವಲ್ ಚಾನಲ್ನ ಅಥವಾ ಮಾಧ್ಯಮವನ್ನು ಉಪಯೋಗಿಸ್ಕೊಂಡ್ರೆ ಅವ್ರಿಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವಾ. ಸೊ ಆಡಿಯೋ ವಿಷುವಲ್ ಯೂಸ್ ಮಾಡಿಕೊಂಡ್ರೆ ಸೊ ಏನು ಕರೆಕ್ಟು, ಬಿ ಕರೆಕ್ಟು, ಸಿ ಕರೆಕ್ಟು, ಡಿ ಕರೆಕ್ಟು. ಸೊ ಎ ಬಿ ಸಿ ಡಿ. ಹೆನ್ಸ್ ಆಪ್ಷನ್ 1 ಇಸ್ ದ ಕರೆಕ್ಟ್. ಇಲ್ಲಿ ಆಪ್ಷನ್ 2 ಅಂತಾಗಿದೆ. ಇಟ್ ಈಸ್ ನಾಟ್ 2, ಇಟ್ ಈಸ್ 1. ಹೆನ್ಸ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಕಮ್ಯುನಿಕೇಷನ್? ಈ ಕೆಳಗಿನವುಗಳಲ್ಲಿ ಕಮ್ಯುನಿಕೇಷನಿನ ಕ್ಯಾರೆಕ್ಟರಿಸ್ಟಿಕ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ಫ್ಯಾಕ್ಟ್ಸ್ ಆ್ಯಂಡ್ ಒಪಿನಿಯನ್ಸ್. ಹೌದು, ಕಮ್ಯುನಿಕೇಷನ್ ಇವೆಲ್ಲವನ್ನೂ ಒಳಗೊಂಡಿದೆ ಅಲ್ವಾ. ಕಮ್ಯುನಿಕೇಷನಲ್ಲಿ ಐಡಿಯಾ ಇರುತ್ತೆ, ಫ್ಯಾಕ್ಟ್ ಇರುತ್ತೆ, ಒಪಿನಿಯನ್ಸ್ ಇರುತ್ತೆ. ಅಂದರೆ ಅವರು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾರೆ, ಅಲ್ಲಿ ಒಂದು ಸತ್ಯತೆ ಇರುತ್ತೆ. ದೆನ್ ಒಪಿನಿಯನ್ಸ್ ಇರುತ್ತೆ, ಅಭಿಪ್ರಾಯಗಳು ಇರುತ್ತೆ.
ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ಬೋತ್ ಇನ್ಫಾರ್ಮೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಹೌದು, ಬರೀ ಇನ್ಫಾರ್ಮೇಷನ್ ಕೊಡೋದಲ್ಲ, ಇನ್ಫಾರ್ಮೇಷನ್ನ ಅರ್ಥ ಮಾಡಿಸುವಂಥದ್ದು ಕೂಡ ಕಮ್ಯುನಿಕೇಷನ್ನ ಒಂದು ಕೆಲಸ ಆಗಿರುತ್ತೆ. ಕಮ್ಯುನಿಕೇಷನ್ ಇಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಹೌದು, ಕಮ್ಯುನಿಕೇಷನ್ನು ಕಂಟಿನ್ಯೂಸ್ ಪ್ರೋಸೆಸ್ ಆದಾಗ ಮಾತ್ರ ಅದು ಎಫೆಕ್ಟಿವ್ ಆಗೋಕ್ಕಾಗೋದು, ಅವಾಗ ಮಾತ್ರ ಅದನ್ನು ಕಮ್ಯುನಿಕೇಷನ್ ಅಂತ ಅನ್ನೋಕ್ಕಾಗೋದು ನಾವು. ಕಮ್ಯುನಿಕೇಷನ್ ಇಸ್ ಅ ಸರ್ಕ್ಯುಲರ್ ಪ್ರೋಸೆಸ್. ಹೌದು, ಕಮ್ಯುನಿಕೇಷನ್ ಎಲ್ಲರ ಒಂದು ಕಡೆಗೆ ಹೋಗಿ ಬರುತ್ತೆ. ಸೊ ಹೆನ್ಸ್ ಇಟ್ ಇಸ್ ಅ ಸರ್ಕ್ಯುಲರ್ ಪ್ರೋಸೆಸ್. ಅಲ್ಲಿಗೆ ಆಪ್ಷನ್ ಎ ಇಸ್ ಆಲ್ಸೋ ಕರೆಕ್ಟ್, ಆಪ್ಷನ್ ಬಿ ಇಸ್ ಆಲ್ಸೋ ಕರೆಕ್ಟ್, ಸಿ ಇಸ್ ಆಲ್ಸೋ ಕರೆಕ್ಟ್, ದೆನ್ ಡಿ ಇಸ್ ಆಲ್ಸೋ ಕರೆಕ್ಟ್. ಹೆನ್ಸ್ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಈ ಥರ ಕ್ವೆಶನ್ಸ್ಗಳೆಲ್ಲ ತುಂಬ ಸಿಂಪಲ್ ಆಗಿರುತ್ತೆ. ಅದನ್ನು ಕ್ಲೀನಾಗಿ ಓದಿ ಅರ್ಥ ಮಾಡ್ಕೊಬಿಟ್ರೆ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಅಲ್ಲಿ ಅನಲೈಸ್ ಮಾಡುವಂಥದ್ದು ಏನೂ ಇಲ್ಲ. ಯಾವಾಗ ಅನಲೈಸ್ ಮಾಡುವಂಥ ಒಂದು ಸಂದರ್ಭ ಬರುತ್ತೆ ಅಲ್ಲಿ ಅಂತಂದರೆ, ಇದೇ ಸೇಮ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್, ಅಂದರೆ ಒಂದು ನೆಗೆಟಿವ್ ಆಸ್ಪೆಕ್ಟಲ್ಲಿ ಕೊಟ್ಟರು ಅಂತ ಅಂದಾಗ ಒಂಚೂರು ಕ್ಲೀನಾಗಿ ನಾವು ಅಬ್ಸರ್ವ್ ಮಾಡಿ ಅನಲೈಸ್ ಮಾಡಬೇಕಾಗ್ತಾ ಹೋಗುತ್ತೆ. ಈ ಥರ ಕೊಟ್ಟಾಗ ಡೈರೆಕ್ಟಾಗಿ ನೀವು ಆನ್ಸರ್ಸ್ಗಳನ್ನ ಚೂಸ್ ಮಾಡ್ತಾ ಹೋಗ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್? ಕೆಳಗಿನವುಗಳಲ್ಲಿ ಯಾವುದು ಎಫೆಕ್ಟಿವ್ ಕಮ್ಯುನಿಕೇಷನ್ನ ಪ್ರಿನ್ಸಿಪಲ್ ಅಲ್ಲ. ಪ್ರೀ ಅಸರ್ವಿವ್ ಆ್ಯಂಡ್ ಕನ್ವಿನ್ಸ್ ಮಾಡುವಂಥದ್ದು ರಿಕ್ವೈರ್ಮೆಂಟ್ ಇಲ್ಲ ಕಮ್ಯುನಿಕೇಷನಲ್ಲಿ. ಪಾರ್ಟಿಸಿಪೇಷನ್ ಆಫ್ ದಿ ಆಡಿಯನ್ಸ್ನು, ಒನ್ ವೇ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್. ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ದಲ್ಲಿ ಒನ್ ವೇ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಡಸಂಟ್ ಇನ್ವಾಲ್ವ್ ದಿಸ್ ಪ್ರಿನ್ಸಿಪಲ್. ಪ್ರೀ ಅಸೆಸಿವ್, ಕನ್ಸೀವಿಂಗ್ ಇನ್ ಪಾರ್ಟಿಸಿಪೇಷನ್ ಆಡಿಯನ್ಸು, ದಟ್ ಈಸ್ ಅ ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಅದೇ ಬರೀ ಒಂದೇ ಕಡೆ ಮಾತಾಡ್ತಾ ಇದ್ದರೆ ದಟ್ ಈಸ್ ನಾಟ್ ಅ ಕಮ್ಯುನಿಕೇಷನ್. ಸೊ ಸ್ಟ್ರಾಟಜಿಕ್ ಯೂಸ್ ಆಫ್ ಗ್ರೇಪ್ ವೈನ್, ಇದೂ ಹೌದು. ಗ್ರೇಪ್ ವೈನ್ ಅನ್ನುವಂಥದ್ದು ಇಟ್ ಇಸ್ ಇನ್ಫಾರ್ಮಲ್ ಟೈಪ್ ಆಫ್ ಕಮ್ಯುನಿಕೇಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ನಾರ್ಮಲ್ ಆಗಿ ಸಬಾರ್ಡಿನೇಟ್ಸಿಂದನೇ ಇನ್ಫಾರ್ಮೇಷನ್ ಫ್ಲೋ ಆಗಬೇಕು ಅಂತ ಏನಿಲ್ಲ, ಹೇಗೆ ಬೇಕಾದರೂ ಇನ್ಫಾರ್ಮೇಷನ್ ಫ್ಲೋ ಆಗ್ಬೋದು. ಸೊ ಗ್ರೇಪ್ ವೈನ್ ಅಂತ ಅಂದರೆ ಅದೇ ಇನ್ಫಾರ್ಮೇಷನ್. ಎಫೆಕ್ಟಿವ್ ಇನ್ಫಾರ್ಮೇಷನ್ ಪ್ರಿನ್ಸಿಪಲ್ ಯಾವುದು ಅಲ್ಲ ಈ ಕೆಳಗಿನವುಗಳಲ್ಲಿ. ಸೊ ಇಲ್ಲಿ ನೆಗೆಟಿವ್ ಆಸ್ಪೆಕ್ಟ್ ಕೇಳಿದ್ದಾರೆ. ಈಗಿನ ನೆಗೆಟಿವ್ ಆಸ್ಪೆಕ್ಟ್ ಇದ್ದಾಗ ಹೇಳಿದೆ ಅಲ್ವಾ ಯಾವ ರೀತಿಯಾಗಿ ಅನಲೈಸ್ ಮಾಡಬೇಕು ಅಂತ. ಸೊ ಇಟ್ ಈಸ್ ಒನ್ ವೇ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್. ಬರೀ ಒಂದೇ ವೇಯಲ್ಲಿ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗ್ತಿತ್ತು ಅಂದರೆ ಅದನ್ನು ನಾವು ಎಫೆಕ್ಟಿವ್ ಕಮ್ಯುನಿಕೇಷನ್ ಪ್ರಿನ್ಸಿಪಲ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಕ್ವೆಶನ್. The mode of communication that involves a single source transmitting information to a large number of receivers simultaneously is called. ಕೆಳಗಿನವುಗಳಲ್ಲಿ ಯಾವ ಒಂದು ಮೋಡ್ ಆಫ್ ಕಮ್ಯುನಿಕೇಷನ್ ಮುಖಾಂತರ ನಾವು ತುಂಬ ಜನಕ್ಕೆ ಇನ್ಫಾರ್ಮೇಷನನ್ನು ಕಳಿಸಬಹುದು? ಗ್ರೂಪ್ ಕಮ್ಯುನಿಕೇಷನ್ನ, ಮಾಸ, ಇಂಟರ್ಪರ್ಸ್ನಲ್ನ, ಇಂಟ್ರಾಪರ್ಸ್ನಲ್ನ? ಒಬ್ವಿಯಸ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಇಟ್ ಈಸ್ ಮಾಸ್ ಕಮ್ಯುನಿಕೇಷನ್, ಸಮೂಹ ಸಂವಹನ ಅಲ್ವಾ? ಸಮೂಹ ಸಂವಹನ. ಗ್ರೂಪ್ ಆಗಲ್ಲ. ಗ್ರೂಪ್ ಅಂದರೆ ಅರೌಂಡ್ ಒಂದು 30 to 40 ಮೆಂಬರ್ಸ್ ಅಂತ ಅಂದ್ಕೊಳ್ಳಿ. ಅದೇ ಲಾರ್ಜ್ ನಂಬರ್ ಅಂತಂದರೆ ತುಂಬ ಒಂದು ಕಂಪ್ಲೀಟಾಗಿ ಒಂದು ಸಮೂಹಕ್ಕೆ ಹೇಳ್ಬೋದು ಅಲ್ವಾ ನಾನು. ಇಂಟ್ರಾಪರ್ಸ್ನಲ್ ಅಂತ ಅಂದರೆ ಈಗ ನಾವೇನೇ ಮಾತಾಡ್ಕೊಳ್ಳುವಂಥದ್ದು, ಅಥವಾ ಇಂಟರ್ಪರ್ಸ್ನಲ್, ಇಲ್ಲಿ ನಾವು ಕಮ್ಯುನಿಕೇಷನ್ ನಮ್ಮೊಳಗೆ ಅಷ್ಟೇ ಆಗ್ತಾ ಇರುತ್ತೆ. ಇವೆರಡು ಅಂತ ತಗೊಂಡಾಗ ಇಲ್ಲಿ ಕೇಳಿರೋದು ಸಿಂಗಲ್ ಸೋರ್ಸ್ನ ಯೂಸ್ ಮಾಡ್ಕೊಂಡು ಲಾರ್ಜ್ ನಂಬರ್ ಆಫ್ ರಿಸೀವರ್ಸ್ಗೆ ಸೈಮಲ್ಟೇನಿಯಸ್ ಆಗಿ ಇನ್ಫಾರ್ಮೇಷನ್ ಸೆಂಡ್ ಯಾವಾಗ ನಾವು ಮಾಡಬಹುದು ಅಂತ ಅಂದರೆ ವಿತ್ ದ ಹೆಲ್ಪ್ ಆಫ್ ಮಾಸ್ ಕಮ್ಯುನಿಕೇಷನ್. ಆ್ಯಂಡ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್. A circular communication, the encoder becomes a decoder when there is a feedback. ಈಗ ಎನ್ಕೋಡರ್ ಅಂದರೆ ಪರ್ಸನ್ ಇರ್ತಾರೆ ಅಲ್ವಾ, ಅವರು ಒಂದು ವಿಷಯವನ್ನು ಹೇಳಿರ್ತಾರೆ. ಯಾರಿಗೆ ಹೇಳಿರ್ತಾರೆ ವಿಷಯವನ್ನು? ಡಿಕೋಡರ್ಗೆ ಹೇಳಿರ್ತಾರೆ. ಸೊ ಯಾವಾಗ ಈ ಎನ್ಕೋಡರು ಡಿಕೋಡರ್ ಯಾವಾಗ ಆಗ್ತಾನೆ ಅಂತಂದರೆ, ಈ ಡಿಕೋಡರ್ ಕೊಡುವಂತಹ ಫೀಡ್ಬ್ಯಾಕನ್ನು ತಗೊಂಡಾಗ. ಸೊ ಪರ್ಸನ್ 1 ಪರ್ಸನ್ 2ಗೆ ಒಂದು ಇನ್ಫಾರ್ಮೇಷನ್ನ ಹೇಳ್ತಾನೆ. ಅಲ್ಲಿಗೆ ಇವನು ಎನ್ಕೋಡರ್ ಆದ, ಇವನು ಡಿಕೋಡರ್ ಆದ. ಎನ್ಕೋಡರ್ ಯಾವಾಗ ಡಿಕೋಡರ್ ಆಗ್ತಾರೆ? ಹಾಗಾದರೆ ಪರ್ಸನ್ 1 ವಾಸ್ ಎನ್ಕೋಡರ್, ಪರ್ಸನ್ 2 ವಾಸ್ ಡಿಕೋಡರ್. ವೆನ್ ಪರ್ಸನ್ 1 ವಿಲ್ ಬಿಕಮ್ ಅ ಡಿಕೋಡರ್ ಮೀನ್ಸ್ ಡಿಕೋಡರು ಒಂದು ಫೀಡ್ಬ್ಯಾಕನ್ನು ಹೇಳ್ತಾನೆ. ಅವನು ಹೇಳಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಯಾವುದೋ ರಿಗಾರ್ಡಿಂಗ್ ಹಿ ವಿಲ್ ಸೇ ಸಮ್ ಫೀಡ್ಬ್ಯಾಕ್. ಆ ಫೀಡ್ಬ್ಯಾಕನ್ನು ಪರ್ಸನ್ 1 ಅರ್ಥ ಮಾಡಿಕೊಂಡಾಗ ಮಾತ್ರ ಹಿ ವಿಲ್ ಬಿಕಮ್ ಅ decoder. Hence option D is the correct answer. Noise, criticality, audience ಇವೆಲ್ಲ ಏನು ಮ್ಯಾಟರ್ ಆಗೋದಿಲ್ಲ ಇಲ್ಲಿ. Breakdown in verbal communication is described as unevenness. ಈಗ ವರ್ಬಲ್ ಆಗಿ ನಾವು ಹೇಳ್ತಾ ಇರ್ತೀವಿ, ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳೋಕ್ಕಾಗಲ್ಲ ನನ್ನಲ್ಲಿ. ಕಾಂಟ್ರಡಿಕ್ಷನು ಅಂತ ಹೇಳ. ಕಾಂಟ್ರಡಿಕ್ಷನ್ ಅಂದರೆ ಏನು? ರಾಂಗ್ ಸ್ಟೇಟ್ಮೆಂಟ್ ಅಥವಾ ಒಂದು ರೀತಿಯಾಗಿ ವಾಗ್ವಾದಕ್ಕೆ ಅಥವಾ
ಒಂದು ಆರ್ಗ್ಯುಮೆಂಟ್ಗೆ ಇಳಿಯುವಂಥ ಸ್ಟೇಟ್ಮೆಂಟನ್ನು ನಾವು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಎಂಟ್ರೋಪಿ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಅನ್ಈವನ್ನೆಸ್ ಅಂತಂದರೆ ಏನು, ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ, ಅದು ಕರೆಕ್ಟಾಗಿ ಈ ರೀತಿಯಾಗಿ ಒಂದು ಕಮ್ಯುನಿಕೇಷನ್ ಹಿಂಗೆ ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ. ಅದೇ ಬೇಡದಾಗಿರೋ ಥರ ಒಂದು ಬ್ರೇಕ್ ಡೌನ್ ಆಯಿತು ಅಂತಂದರೆ ಅಲ್ಲಿ ಅನ್ಈವನ್ ಫೇಸಸ್ಗಳು ಉಂಟಾಗುತ್ತೆ. ಹೆನ್ಸ್ ಆಪ್ಷನ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಟೆಲಿಫೋನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ವಾಸ್ ಫಸ್ಟ್ ಡೆವಲಪ್ಡ್ ಇನ್ ದ ಏರಿಯಾ ಆಫ್. ಒಂದು ಟೆಲಿಫೋನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ತುಂಬ ಜನಕ್ಕೆ ರೀಚ್ ಮಾಡಬೇಕಾಗಿರುವಂತಹ ಒಂದು ಟೆಲಿಫೋನ್ ಮಾಡೆಲ್ ಆಫ್ ಕಮ್ಯುನಿಕೇಷನನ್ನು ಫಸ್ಟು ಯಾವ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಡೆವಲಪ್ ಮಾಡಿದ್ರು ಅಂದರೆ ಇಟ್ ಈಸ್ ಇನ್ಫಾರ್ಮೇಷನ್ ಥಿಯರಿ. ಸೊ ಇನ್ಫಾರ್ಮೇಷನ್ ಥಿಯರಿ ಅಂಡರಲ್ಲಿ ಅದನ್ನು ಡೆವಲಪ್ ಮಾಡಿದ್ದು ಫಸ್ಟ್. ಸೊ ನೆಕ್ಸ್ಟ್ ಕ್ವೆಶನ್, users who use a media for their own ends are identified as a active audience. ಬರೀ ಅವರಿಗೆ ಅಂದರೆ ಫಾರ್ ದ ಹೆಲ್ಪ್ಫುಲ್ನೆಸ್ ಆಫ್ ದೆಮ್, ಅಂದರೆ ಅವರಿಗೋಸ್ಕರ ಯೂಸ್ ಮಾಡುವಂತಹ ಒಂದು ಮೀಡಿಯಾವನ್ನು ವಿ ಕಾಲ್ ಇಟ್ ಆಸ್ ಆಕ್ಟಿವ್ ಆಡಿಯನ್ಸಸ್. ಇನ್ ಕಮ್ಯುನಿಕೇಷನ್ ಮಿತ್ಸ್ ಬಟ್ ಹ್ಯಾವ್ ಅ ಪವರ್. ಸೊ ಕಮ್ಯುನಿಕೇಷನ್ಸ್ಗಳಲ್ಲಿ ಮಿತ್ಸ್ ವಿಚ್ ಹ್ಯಾವ್ ಬಟ್ ಆರ್ ಅ ಪವರ್, ಅಂದರೆ ಅವು ಮಿತ್ಸ್ಗಳಾಗಿರುತ್ತೆ ಬಟ್ ಆದರೆ ಅದಕ್ಕೆ ಪವರ್ ಇರುತ್ತೆ. ಅಂದರೆ ಏನು ಹೇಳ್ಬೋದು, ದಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅನ್ನೋ ರೀತಿಯಲ್ಲಿ ಅದನ್ನು ಚೂಸ್ ಮಾಡೋದಾದರೆ ಯಾವುದು ಅಂತಂದರೆ ಇಟ್ ಈಸ್ ಇಂಪ್ರಿಸೈಸ್ಡ್ ಆಗಿ ಇರುವಂಥದ್ದು. ಸೊ ದೀಸ್ ಆರ್ ದ ಕ್ವೆಶನ್ಸ್ ಆಫ್ ಕಮ್ಯುನಿಕೇಷನ್. ಸೊ 25 ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ ಇವತ್ತಿನ ಸೆಷನಲ್ಲಿ. ಇದೇ ರೀತಿಯಾಗಿ ಬೇರೆ ಯೂನಿಟ್ಸ್ಗಳದನ್ನು ಕೂಡ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಯು ಕ್ಯಾನ್ ವಾಚ್ ಇಟ್ ಆಫ್. So total we have solved more than 20 to 25 questions in this session. ಇದೇ ರೀತಿಯಾಗಿರುವಂಥ ನೆಕ್ಸ್ಟ್ ಒಂದು ಯೂನಿಟ್ಸ್ಗಳದ ವಿಡಿಯೋ ರೆಕಾರ್ಡ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಅಂಟಿಲ್